19ನೇ ಶತಮಾನದಲ್ಲಿಯೂ ನಾವು ಹೇಳಲ್ಲ ಆ ಮಾತನ್ನು. ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯ ಹೇಳ್ತಾ ಇದ್ದಾರೆ, ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷ ಮನೀಷಾ ಮಮ. ಹಾಗೆ ಆ ತತ್ವವನ್ನು ಅರ್ಥ ಮಾಡಿಕೊಂಡಿರತಕ್ಕವನು ಚಂಡಾಲನಾದರೂ ಆಗಲಿ, ಮಹಾ ದೊಡ್ಡ ಬ್ರಾಹ್ಮಣನಾದರೂ ಆಗಲಿ, ಅವರು ನನಗೆ ಗುರು ಅಂತ ಹೇಳ್ತಾರ್ರೀ. ಅರ್ಥ ಆಯ್ತಾ ನಿಮಗೆ? ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಚಂಡಾಲನನ್ನು ಬ್ರಾಹ್ಮಣನನ್ನು ಸಮಾನ ಮಾಡಿ ಹೇಳ್ತಾರೆ, ಸಮಾನರು, ಅವರು ನನಗೆ ಗುರುಗಳು, ಈ ಅದ್ವೈತ ತತ್ವವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅಂತ. ಅರ್ಥ ಆಯ್ತೇನ್ರಿ? ಅರ್ಥ ಆಗಿದ್ರೆ ಚಪ್ಪಾಳೆ ಹೊಡೆಯಿರಿ. ಅದು ಹೇಳಿ ಹೊಡ್ಕೋಬೇಕಪ್ಪ. ನೀವು ಚಪ್ಪಾಳೆ ಹೊಡಿ ಅಂತಾದರೂ ಹೇಳಿ ಮಾತಾಡದೇ ಇರೋ ಮಾಡಬೇಕು ಅಂತ. ಇನ್ನು ಮುಂದಿನ ಅಂಶ, ಮೂರನೆಯ ಅಂಶ, ದಯವಿಟ್ಟು ಕೇಳಿಸ್ಕೊಳ್ಳಿ. ಒಬ್ಬ ಮನುಷ್ಯನಿಗೆ ಅವನು ಯಾವ್ದಾರೋ ಜಾತಿ ಇರಲಿ ಬಿಡ್ರಿ, ನನ್ನ ಪಕ್ಕದಲ್ಲಿ ಕುಳಿತಿರತಕ್ಕಂಥ ವ್ಯಕ್ತಿಗೆ ನಾನು ಗೌರವ ಕೊಡಬೇಕಾಗಿದ್ದರೆ ಆತ ಜ್ಞಾನಿಯಾಗಿರಬೇಕು. ಏನು ಕರ್ತೀವಿ ನಿಮ್ಮಂಥವ್ರಿದ್ರೆ ನಾವು ಬೆಲೆ ಕೊಡ್ತೀವಿ. ಶಿಲ್ಪಿಳ್ಳ ಹೆಂಗಾರ್ರೆ, ನೀವು ಜ್ಞಾನಿಗಳು ತಾನೆ, ಅದಕ್ಕೆ ನಿಮಗೆ ಬೆಲೆ ಕೊಡ್ತೀವಿ. ಶ್ರೀಶಾನಂದನ್ ಕೇಳಬೇಕಾದ್ದೇ ಇಲ್ಲ, ಅವರು ಪ್ರಜ್ಞಾನ ಘನ. ಅದು ಅಂದರೆ ದಯವಿಟ್ಟು ಕೇಳಿಸ್ಕೊಳ್ಳಿ, ನಮ್ಮ ಸಮಾಜದಲ್ಲಿ ನಾವು ಯಾರಿಗಾದರೂ ಬೆಲೆ ಕೊಡ್ತಾ ಇದ್ದೀವಿ ಅಂದರೆ ಅವರು ಜ್ಞಾನಿಯಾಗಿರಬೇಕು. ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಹೇಳಿದರು, ಜ್ಞಾನ ವಿಹೀನ ಸರ್ವಮನೇನ. ನಿಮ್ಮ ಹತ್ರ 100 ಕೋಟಿ ಇರಬಹುದು, ನೀವು 1000 ಎಕರೆ ಸರದಾರ ಆಗಿರಬಹುದು, ನಿಮ್ಮಲ್ಲಿ ಕೋಟಿ ಕೋಟಿ ಕೆಜಿ ಚಿನ್ನ ಇರಬಹುದು, ಸರ್ವಮನೇನ ಜ್ಞಾನ ವಿಹೀನ ಸರ್ವಮನೇನ ಮುಕ್ತೋ ನಭವತಿ ಜನ್ಮಶತೇನ. ನೀವು 100 ಜನ್ಮಗಳನ್ನು ಎತ್ತಿರು ನಿಮಗೆ ಮುಕ್ತಿ ಸಿಗಲ್ರಿ. ಜ್ಞಾನಿಗಳಾಗ್ರಿ, ಓದ್ರಿ, ಜಾಣರಾಗ್ರಿ, ಬುದ್ಧಿವಂತರಾಗ್ರಿ. ನೀವು ಜ್ಞಾನಿಗಳಾಗಿದ್ದರಿಂದಲೇ ನಿಮಗೆ ಪರದೇಶಗಳಲ್ಲಿ ಮಾನ್ಯತೆ ಇದೆ. ಈ ಹೊತ್ತಿನ ದಿವಸ ಅಮೆರಿಕಾದಲ್ಲಿ ಹೆಚ್ಚು ಮಂದಿ ಸಾಫ್ಟ್ವೇರ್ ಎಂಜಿನಿಯರ್ಗಳಿದ್ದಾರೆ ಎಂದರೆ, ಕರ್ಜಿಯವರೇ ನಿಮಗೆ ಗೊತ್ತು, ಅದರೊಳಗೆ 75 ಭಾಗ ನಾವೇ. ಬ್ರಾಹ್ಮಣರೇ ಜಾಸ್ತಿ ಇರತಕ್ಕಂಥದ್ದು. ಅಮೆರಿಕಾದ ಬುದ್ಧಿಮತ್ತೆಗೆ ಕಾರಣ ಯಾರು? ನೀವು ಹೇಳ್ರಿ, ನೀವು. ಇನ್ನು ಮುಂದಿನ ಅಂಶ, ಇದನ್ನು ಬಹಳ ಗಮನ ಇಟ್ಟೆಲ್ಲ ಕೇಳಿಸ್ಕೊಳ್ತಾ ಇದ್ರಿ. ಇನ್ನು ಎಷ್ಟು ನಿಮಿಷ ಇದೆಯಪ್ಪ? ಎಷ್ಟು ನಿಮಿಷ ಇದೆ ಇನ್ನು? ನೀವು ಎತ್ತೋರು, ಬಿದ್ದವರನ್ನ ಎತ್ತುವವರು ನೀವು. ನಂದು ಎಲ್ಲೋ ಹೋಗ್ಬಿಟ್ಟಿದೆ. ಎಷ್ಟು ನಿಮಿಷ ಇದೆ ರೀ? ಇನ್ನೂ 10 ನಿಮಿಷ ಇದೆಯಾ? ಬಹಳ ಉದ್ದೋಣು ಉದಾರಿಗಳು. ಇನ್ನೂ 10 ನಿಮಿಷ ಇದೆ ಅಂತ ಹೇಳ್ತಿದ್ದಾರೆ. ಇಷ್ಟೊತ್ತು ಹೇಳಿದ್ದು ಅರ್ಥ ಆಯ್ತಾ ನಿಮಗೆಲ್ಲ? ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ನಮಗೆ ಕೊಟ್ಟ ಕೊಡುಗೆ ಏನು ಅನ್ನುವುದು ಪ್ರಧಾನವಾದೀಗ. ತತ್ವಜ್ಞಾನ, ತತ್ವ ಅಂದರೆ ಸತ್ಯ ಅಂತ, ಸತ್ಯವಾಗಿರತಕ್ಕಂಥ ಜ್ಞಾನವನ್ನು ಭಾರತದ ಪುಣ್ಯದಿಂದ 3 ಮಹಾಪುರುಷರು ಕೊಟ್ಟರು. 3 ಮಹಾಪ್ರತಿಭಾಶಾಲಿಗಳಾದ್ದರಿಂದ ಅವರು ಸತ್ಯ ದರ್ಶನ ಮಾಡಿ ದ್ರಷ್ಟಾರರಾಗಿ ಇದೆಯ ಸತ್ಯ ಅಂದರೆ ಅಂತ ಹೇಳಿದರು. ಹೀಗಾಗಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಕೊಟ್ಟ ಕೊಡುಗೆ, ಈ ಪದವನ್ನು ಗಮನಿಸಿ, ಕೊಡುಗೆ. ಕೊಡುಗೆ ಅಂದರೆ ಅರ್ಥ ಏನು ಅಂದರೆ, ಯಾರಲ್ಲಿ ಏನು ಇರುವುದಿಲ್ಲವೋ ಅದನ್ನು ಕೊಡಬೇಕು, ಇದ್ದಿದ್ದನ್ನು ಕೊಡೋದಲ್ಲ, ಇರದೇ ಇರುವುದನ್ನು ಕೊಡಬೇಕು. ಆ ಕೊಡುಗೆ ಏನು ಕೊಟ್ಟರು ಶಂಕರ ಭಗವತ್ಪಾದಾಚಾರ್ಯರು? ಇವತ್ತಿನ ದಿವಸ ಪ್ರಪಂಚದ ವಿಜ್ಞಾನ ಜಗತ್ತು, ವಿಶೇಷವಾಗಿ ಭೌತ ವಿಜ್ಞಾನಿಗಳು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಅದ್ವೈತ ಸಿದ್ಧಾಂತವನ್ನು ಕುರಿತು ಪುಸ್ತಕಗಳನ್ನು ಬರೀತಾರೆ. ಅವರು ಹೇಗೆ ನಮಗೆ ಉಪಕೃತರಾಗಿದ್ದಾರೆ ಎಂದು ದಯವಿಟ್ಟು ಗಮನಿಸಿ. ಈಗ ನಮಗೆ ಭಾರತಕ್ಕೆ ಯಾವ ರೀತಿ ತತ್ವವನ್ನು ಚಿಂತನೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ನಾವು ಮಾತಾಡ್ತಾ ಇದ್ವಿ,
ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಹಿಂದೆ ಇದ್ದಂಥ ಶ್ರೀ ಶ್ರೀ ಗೋವಿಂದ ಭಗವತ್ಪಾದಾಚಾರ್ಯರು, ಅವರ ಗುರುಗಳಾಗಿದ್ದಂಥ ಗೌಡಪಾದಾಚಾರ್ಯರು ಎಲ್ಲರೂ ಮಾತಾಡ್ತಾ ಇದ್ರು. ಆದರೆ ಹೇಗೆ ಚಿಂತನೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಹೀಗಾಗಿ ಶ್ರೀ ಶ್ರೀ ಆಚಾರ್ಯರು ಒಂದು ಸಿದ್ಧಾಂತವನ್ನು ರೂಪಿಸಿದರು. ಅದರ ಹೆಸರೇ ಪ್ರಸ್ಥಾನತ್ರಯ ಅಂತಂತ. ಮೊಟ್ಟ ಮೊದಲ ಬಾರಿಗೆ ಕೇಳಿಸ್ಕೋಬೇಕು ನೀವು, ಇಡೀ ಪ್ರಪಂಚದ ತಾತ್ವಿಕ ಚಿಂತನೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೀಗೆ ಯೋಚನೆ ಮಾಡಬೇಕ್ರಿ ಅಂತ ಹೇಳಿ ಬ್ರಹ್ಮಸೂತ್ರಗಳು ಅಂತ ಒಂದು 555 ಸೂತ್ರಗಳಿದೆ. ಮಹಾ ಕಬ್ಬಿಣದ ಕಡಲೆ ಇದು. ಆ ಒಂದೊಂದು ಸೂತ್ರ ನಿಮಗೆ ಅರ್ಥ ಮಾಡಿಸೋಣ ಒಂದು 2 ಗಂಟೆ ಬೇಕಾಗುತ್ತೆ. ಅಂಥ 555 ಸೂತ್ರಗಳಿಗೆ ದಾಖಲು ಮಾಡ್ಕೊಳ್ಳಿ. ಮೊಟ್ಟ ಮೊದಲ ಬಾರಿಗೆ ಭಾಷ್ಯವನ್ನು ಬರೆದರು. ಅದು ಕೊಡುಗೆ, ಮೊಟ್ಟ ಮೊದಲೇ ಬಾರಿ ಬರೆದಿದ್ದು. ಪರವಾಗಿಲ್ಲ, ನೀವೇ ಚಪ್ಪಾಳೆ ಹೊಡಿತಾ ಇದ್ದೀರಿ, ಹೊಡೀರಿ ಅಂತ ಹೇಳದೇ ಇದ್ರು. ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದರು ಮೊಟ್ಟ ಮೊದಲ ಬಾರಿಗೆ. ಎರಡನೆಯದಾಗಿ ಉಪನಿಷತ್ತುಗಳು, 10 ಉಪನಿಷತ್ತುಗಳು, 108 10 ಉಪನಿಷತ್ತುಗಳನ್ನು ಆಯ್ಕೆ ಮಾಡಿಕೊಂಡ್ರು. ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದರು ಮೊಟ್ಟ ಮೊದಲನೇ ಬಾರಿಗೆ. ಈ ಇನ್ನೊಂದ್ಸಲ ಚಪ್ಪಾಳೆಗೆ ಸಿದ್ಧ ಆಗಿ ಭಗವದ್ಗೀತೆಗೆ ಮೊಟ್ಟ ಮೊದಲ ಬಾರಿ ಭಾಷ್ಯವನ್ನು ಬರೆದರು. ಪರವಾಗಿಲ್ಲ, ಚಪ್ಪಾಳೆ ಹೊಡೆದು ಕಲ್ತಿದ್ದಾರೆ. ಅಂದರೆ ಈ ಪ್ರಸ್ಥಾನತ್ರಯವನ್ನು ಸ್ಥಾಪನೆ ಮಾಡಿ ಹೀಗೆ ಯೋಚನೆ ಮಾಡಬೇಕು ಅಂತ ಹೇಳಿ ದಾರಿಯನ್ನು ತೋರಿಸಿದರು. ವಿಶೇಷ ಏನು ಗೊತ್ತಾ, ಆಶ್ಚರ್ಯ ಏನು ಗೊತ್ತಾ, ಮುಂದೆ ಬಂದಂತಹ ಶ್ರೀ ಶ್ರೀ ರಾಮಾನುಜಾಚಾರ್ಯರು, ಶ್ರೀ ಶ್ರೀ ಮಧ್ವಾಚಾರ್ಯರು ಇದನ್ನು ಮಾನ್ಯ ಮಾಡಿದರು. ಚಪ್ಪಾಳೆ ಹೊಡಿರಿ. ಅಖಿಲ ಭುವನ ಜನ್ಮಸ್ಥೇಮ ಭಂಗಾದಿಲೀಲೆ ವಿನತ ವಿವಿಧ ಭೂತೌರಾತ ರಕ್ಷೈಕ ದೀಕ್ಷೆ ಶ್ರುತಿ ಶಿರಸಿ ವಿದೀಪ್ತೆ ಬ್ರಹ್ಮಣಿ ಶ್ರೀನಿವಾಸೇ ಶೇಮುಷೀ ಭಕ್ತಿ ರೂಪ ಅಂತ ಶ್ರೀ ಶ್ರೀ ರಾಮಾನುಜಾಚಾರ್ಯರು ಶ್ರೀಭಾಷ್ಯಕ್ಕೆ ಮುನ್ನುಡಿಯನ್ನು ಬರೆದರು. ನಾನು ಹೆಚ್ಚಿಗೆ ಮಾತಾಡಲ್ರಿ, ನೀವೇ ಮಾತಾಡಬೇಕದೆಲ್ಲ, ನಾನು ಸೂಚನೆ ಕೊಟ್ಟೆ ಅಷ್ಟೇ. ಶ್ರೀಮನ್ಮಧ್ವಮತೆ ಹರಿ ಪರತರಃ ಸತ್ಯಂ ಜಗತ್ ಜೀವೋ ಭೇದಗಣ ಹರೇರನುಚರ ನೀಚೋಚ್ಛ ಭಾವಂಗತ. ಸಾಕ, ನೀವು ಮಾತಾಡ್ತೀವಿ, ಇಬ್ಬರು ಇದ್ದೀರಪ್ಪ. ಇದೆಲ್ಲ ಬ್ರಹ್ಮಸೂತ್ರ, ಭಗವದ್ಗೀತೆ ಹಾಗೂ ಉಪನಿಷತ್ ಭಾಷ್ಯಗಳ ಮಂಥನದಿಂದ ಸಿದ್ಧಿಯಾದಂಥದ್ದು. ಇದಾದ ಮೇಲೆ ಭಾರತದ 4 ದಿಕ್ಕುಗಳಲ್ಲಿ ಧರ್ಮ ರಕ್ಷಣೆಯಾಗಬೇಕು ಅಂತ ಹೇಳಿ 4 ಧರ್ಮ ಗೋಪುರಗಳನ್ನು ಸ್ಥಾಪನೆ ಮಾಡಿದರು. ಶೃಂಗೇರಿ ಮಠ, ಹೊಡಿತಾನೆ ಇರ್ಬೇಕು ನೀವು ಚಪ್ಪಾಳೆನ. ಶೃಂಗೇರಿ ಮಠವನ್ನು ಸ್ಥಾಪನೆ ದಕ್ಷಿಣದಲ್ಲಿ ಮಾಡಿದರು, ಉತ್ತರದಲ್ಲಿ ಜೋಶಿ ಮಠದಲ್ಲಿ ಮಾಡಿದರು, ಈ ಕಡೆ ದ್ವಾರಕಾ ಮಾಡಿದರು, ಆ ಕಡೆ ಪುರಿಯಲ್ಲಿ ಮಾಡಿದರು. ಅಂದರೆ ಭಾರತದ 4 ದಿಕ್ಕುಗಳಿಗೆ 4 ಮಠಗಳನ್ನು ಸ್ಥಾಪನೆ ಮಾಡಿ ಧರ್ಮ ರಕ್ಷಣೆಯ ಬೇಲಿಯನ್ನು ಭಾರತಕ್ಕೆ ನಿರ್ಮಾಣ ಮಾಡಿದರು. ಹೌದೇನ್ರಿ? ದೊಡ್ಡತನ ಇದು. ಮತ್ತು ಈ 4 ಮಠಗಳಿಗೆ ಇಂಥ ಕರ್ತವ್ಯ ಇದೆ ಅಂತ ಹೇಳಿ 4 ಮಹಾವಾಕ್ಯಗಳನ್ನು ತಗೊಂಡರು. 4 ವೇದಗಳಿಂದ 4 ಮಹಾವಾಕ್ಯಗಳನ್ನು ತಗೊಂಡು ಈ ಮಠದವರು ಈ ಮಹಾವಾಕ್ಯಕ್ಕೆ ಅನುಗುಣವಾಗಿ ಪ್ರಚಾರ ಮಾಡಬೇಕು ಅಂತ ಹೇಳಿದರು. ಅಹಂ ಬ್ರಹ್ಮಾಸ್ಮಿ ದಕ್ಷಿಣಾಮ್ನಾಯಿ ಪೀಠಕ್ಕೆ ಬಂದದ್ದು. ನನಗೊಂದು ಲೋಟ ಕೊಡ್ತೀನಿ ರೀ, ಯಾರಾದರೂ ಕೇಳಿಸ್ಕೊಂಡ್ರೆ ಒಂದು ಲೋಟ, ಪ್ಲಾಸ್ಟಿಕ್ ಲೋಟ ಕೊಡಿ, ಕೊಡಿ. ದಕ್ಷಿಣಾಮ್ನಾಯಿ ಪೀಠಕ್ಕೆ ಅಹಂ ಬ್ರಹ್ಮಾಸ್ಮಿ ಅನ್ನತಕ್ಕಂಥ ಒಂದು ಘೋಷಣೆಯನ್ನು ಕೊಟ್ಟು, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಶ್ರೀ ಶ್ರೀ ಯಾಜ್ಞವಲ್ಕ್ಯ ಮಹರ್ಷಿಗಳು ಘೋಷಣೆ ಮಾಡಿದ್ದದನ್ನು, ಅಹಂ ಬ್ರಹ್ಮಾಸ್ಮಿ. ಏನು ಹಾಗಂದ್ರೆ ಅರ್ಥ ಕೊಟ್ರೇನ್ರಿ? ಒಂದು ಲೋಟ ಸಿಗುತ್ತಾ? ಎಷ್ಟೊತ್ತು ತಗೊಳ್ತೀರಪ್ಪ? ಅಹಂ ಬ್ರಹ್ಮಾಸ್ಮಿ
ಅಂದರೆ ಅರ್ಥ ಏನು ಅಂದರೆ ದಯವಿಟ್ಟು ಕೇಳಿಸ್ಕೊಳ್ಳಿ. ಇದು ಅರ್ಥ ಮಾಡ್ಕೋಬೇಕು ನೀವು ಇವತ್ತು ಇಷ್ಟೊತ್ತು ಕೂತಿದ ಮೇಲೆ. ಈ ದೇಹ ಇದೆಯಲ್ರಿ, ಈ ದೇಹದ ಒಳಗೇನಿದೆ ಕೊಡಪ್ಪ, ನೀವೇ ಸಮರ್ಥ ಹಿಡ್ಕೊಳ್ಳಿ. ಇದೇನಿದು? ಇದೊಂದು ಲೋಟ. ಇದ್ರ ಒಳಗೇನಿದೆ? ಖಾಲಿ ಇಲ್ಲಣ್ಣ ಪೆದ್ದಣ್ಣ, ಗಾಳಿ ಇದೆ. ಖಾಲಿ ಇಲ್ಲ. ಇದರೊಳಗೆ ಆಕಾಶ ಇದೆ, ಹೌದಾ? ಇದರೊಳಗೆ ಆಕಾಶ ಇದೆ. ಇದಕ್ಕೆ ಸಂಸ್ಕೃತದಲ್ಲಿ ಬೇರೆ ಬೇರೆ ಪದಗಳಿದೆ, ಭಾಷೆಯಲ್ಲಿ ಘಟ ಇತ್ಯಾದಿ ಕರೀತಾರೆ. ನಿಮಗೆ ಅರ್ಥ ಆಗಲಿ ಅಂತ ಇದನ್ನು ತೊಗೊಂಡಿದ್ದೀನಿ. ಇದನ್ನು ದಯವಿಟ್ಟು ನೋಡಿ, ಎಲ್ಲರೂ ನೋಡಿದರೆ ನಮಗೆ ಅಹಂ ಬ್ರಹ್ಮಾಸ್ಮಿ ಅರ್ಥ ಆಗಿಬಿಡತ್ತೆ. ಇದು ನಮ್ಮ ದೇಹ, ಇದು ನಮ್ಮ ದೇಹ. ಈ ದೇಹದ ಒಳಗೇನಿದೆ? ಒಳಗೇನಿದೆ? ಆಕಾಶ ಇದೆ. ಹೇಳ್ರಿ, ಈ ದೇಹದ ಒಳಗೆ ಆಕಾಶ ಇದೆ. ಈ ದೇಹ ಬಿದ್ದು ಹೋದರೆ ಈ ಒಳಗೆ ಇರತಕ್ಕಂಥ ಆಕಾಶ ಏನಾಗುತ್ತೆ ನೋಡಿ ಸ್ವಲ್ಪ. ಒಳಗೆ ಆಕಾಶ ಇದೆ, ಈ ದೇಹ ಬಿದ್ದು ಹೋಗ್ತಾ ಇದೆ. ಈಗ ಆ ಒಳಗಿರೋ ಆಕಾಶ ಎಲ್ಲಿ ಹೋಯ್ತು? ಒಳಗೆ ಇದ್ದ ಆಕಾಶ ಎಲ್ಲಿ ಹೋಯ್ತು ರೀ? ಗೊತ್ತಾಗಿಲ್ವಾ? ನೀವು ಬ್ರಾಹ್ಮಣರಲ್ಲಪ್ಪ. ಈ ಲೋಟದ ಒಳಗೆ ಇದ್ದ ಆಕಾಶ ಎಲ್ಲಿ ಹೋಯಿತು? ಹೊರಗಿರೋ ಆಕಾಶದಲ್ಲಿ ಸೇರಿ ಹೋಯ್ತ್ರಿ. ಲೋಟದ ಹೊರಗೆ ಆಕಾಶ ಇತ್ತು, ಲೋಟದ ಒಳಗೆ ಆಕಾಶ ಇದೆ. ಈ ದೇಹ ಬಿದ್ದು ಹೋದಾಗ, ಮುದುರಿ ಹೋದಾಗ ಒಳಗೆ ಇರತಕ್ಕಂಥ ಆಕಾಶ ಹೊರಗೆ ಇರತಕ್ಕಂಥ ಆಕಾಶದಲ್ಲಿ ಲೀನವಾಯಿತು. ಹೌದಾ? ಹೌದೇನ್ರಿ? ಒಳಗಿರುವುದು ಆತ್ಮ, ಸುತ್ತಲೂ ಇರತಕ್ಕಂಥದ್ದು ಪರಮಾತ್ಮ. ಅಥವಾ ಇನ್ನೂ ಸರಳವಾಗಿ ಒಳಗಿರತಕ್ಕಂಥದ್ದು ಬ್ರಹ್ಮನ್ನಾದರೆ ಹೊರಗಿರತಕ್ಕಂಥದ್ದು ಪರಬ್ರಹ್ಮನ್. ಒಳಗಿರುವ ಬ್ರಹ್ಮನ್ ಹೊರಗಿರುವ ಪರಬ್ರಹ್ಮದಲ್ಲಿ ಸೇರಿ ಹೋಯಿತು. ಆದ್ದರಿಂದ ಒಳಗಿರತಕ್ಕಂಥ ಬ್ರಹ್ಮವೇ ಹೊರಗಿರತಕ್ಕಂಥ ಪರಬ್ರಹ್ಮನ್. ಹೊರಗೆ ಇರತಕ್ಕಂಥ ಸುತ್ತಲೂ ಇರತಕ್ಕಂಥ ಪರಬ್ರಹ್ಮದ ಒಂದು ಎಳೆ ನಮ್ಮ ದೇಹದ ಒಳಗಿದೆ. ಆದ್ದರಿಂದ ನಾನು ಪರಬ್ರಹ್ಮನ್. ಅರ್ಥ ಆಯ್ತಾ? ಅರ್ಥ ಆಯ್ತೇನ್ರಿ? ಹೇಳಿ ಮತ್ತೆ. ಅಹಂ ಬ್ರಹ್ಮ ಅಸ್ಮಿ ಅಂದರೆ ಅರ್ಥ ನಾನು ಬ್ರಹ್ಮವಾಗಿದ್ದೇನೆ. ನೀವು ಪುಟ್ಟ ಮನುಷ್ಯ ಅಲ್ಲ, ನೀವು ಯಾವ ದೇವತೆಯೂ ಅಲ್ಲ, ನೀವು ಪರಬ್ರಹ್ಮ ಸ್ವರೂಪ. ಹೇಳಿ, ನಾನು ಪರಬ್ರಹ್ಮನ್. ಹೇಳ್ರಿ, ಅಹಂ ಬ್ರಹ್ಮ ಅಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ. ಇದು ನೀವು ಬ್ರಹ್ಮನ್. ನಿಮ್ಮ ಪಕ್ಕದಲ್ಲಿ ಕೂತಿರೋರು ಬ್ರಹ್ಮನ್, ಅವರು ಬ್ರಹ್ಮನ್. ಶ್ರೀಶಾನಂದ್ರೆ ನೀವು ಬ್ರಹ್ಮನ್, ಕರ್ಜಿಗೆ ನೀವು ಬ್ರಹ್ಮನ್, ಇವರು ಬ್ರಹ್ಮನ್, ಎಲ್ಲರೂ ಬ್ರಹ್ಮನ್. ಎಲ್ಲರೂ ಬ್ರಹ್ಮನ್. ಆದರೆ ವ್ಯತ್ಯಾಸ ಏನಿದೆ ರೀ? ಎಲ್ಲರೂ ಸಮಾನರು. ಈ ಸರ್ವ ಸಮಾನತಾ ಸಿದ್ಧಾಂತವನ್ನು ನೀವು ದಾಖಲು ಮಾಡ್ಕೋಬೇಕದನ್ನು. 20ನೇ ಶತಮಾನದಲ್ಲಿ ನಾವು ಸಮಾನತೆ ಬಗ್ಗೆ ಮಾತಾಡ್ತಾ ಇಲ್ಲ. ಇನ್ನ 1200 ವರ್ಷಗಳ ಹಿಂದೆಯೇ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಸಮಾನತಾ ಸಿದ್ಧಾಂತವನ್ನು ಘೋಷಣೆ ಮಾಡಿದರು, ಅದನ್ನು ಒಪ್ಪಿಕೊಂಡರು. ಅದನ್ನು ಮುಂದೆ ಜಾರಿಗೆ ತಂದಿದ್ದು ಶ್ರೀ ಶ್ರೀ ರಾಮಾನುಜಾಚಾರ್ಯರು. ಇನ್ನೆಷ್ಟು ನಿಮಿಷ ಇದ್ದೀರಿ? ಸಾಕಾ? ನಿಲ್ಲಿಸ್ಬಿಡ್ಬೇಕಾ? ಆಯಿತು. ಕೊನೆಯ ಒಂದು ವಾಕ್ಯವನ್ನು ಹೇಳಿ ನನ್ನ ಉಪನ್ಯಾಸವನ್ನು ನಿಲ್ಲಿಸ್ತಾ ಇದ್ದೀನಿ. 18 ನಿಮಿಷ ಆಗಿದೆ ಅಲ್ವಾ? 18 ನಿಮಿಷ ಆಯ್ತಾ? ಇದು ಗಲಾಟೆ ಮಾಡ್ತಾ ಇದ್ದೆ. ಸರಿ ಸರಿ. ಕೊನೆಯ ಅಂಶ ಎಲ್ಲರೂ ದಾಖಲು ಮಾಡ್ಕೊಳ್ಬೇಕು. ಇದನ್ನು ಬಿಟ್ಟರೆ ನೀವು ಈ ಸಭೆಗೆ ಬಂದಿದ್ದು ಸಾರ್ಥಕ ಆಗಲ್ಲ. ಪ್ರಪಂಚದಲ್ಲಿ ಅತ್ಯಂತ ಕಿಶೋರ ಪರ್ವತ ಯಾವುದು ಗೊತ್ತಾ? ಇನ್ನು ಈಗ ತಾನೇ ಹುಟ್ಟಿದಿರಿ. ಈಗ ತಾನೇ ಹುಟ್ಟಿರತಕ್ಕಂಥ ಪರ್ವತ ಹಿಮವತ್ ಪರ್ವತ. ಅದಕ್ಕೆ 5 ಕೋಟಿ ವರ್ಷಗಳಾಗಿದೆ. ಹಿಮವತ್ ಪರ್ವತ ಹುಟ್ಟಿ ಎಷ್ಟು ಕೋಟಿ ವರ್ಷಗಳಾಗಿದೆ? 5 ಕೋಟಿ ವರ್ಷಗಳಾಗಿದೆ. ಪ್ರಪಂಚದಲ್ಲಿ
ಅನೇಕಾನೇಕ ಪರ್ವತ ಶ್ರೇಣಿಗಳಿದೆ, ಅವೆಲ್ಲ ಸನಾತನವಾದದ್ದು, ಭಾಳ ಹಳೆಯದು. ವೈದಿಕ ಧರ್ಮ ಅನ್ನತಕ್ಕಂಥದ್ದು ಸನಾತನವಾದದ್ದು, ಸಾವಿರ 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 ವರ್ಷಗಳ ಹಿಂದಿನಿಂದ ಇರತಕ್ಕಂಥದ್ದು. ಈ ವೈದಿಕ ಧರ್ಮದಲ್ಲಿ ಈ ರೀತಿಯ ಕ್ರಾಂತಿಕಾರಕವಾದ ವಿಷಯಗಳನ್ನು ಮಂಡನೆ ಮಾಡಿದ್ದರಿಂದ ಹೇಗೆ ಹಿಮವತ್ ಪರ್ವತ ಅತ್ಯಂತ ಕಿಶೋರ ಪರ್ವತವೋ, ಕಿಶೋರ ಪರ್ವತವಾದರೂ ಪರ್ವತಗಳ ರಾಜ್ಯದಲ್ಲಿ ಅತ್ಯಂತ ಎತ್ತರದ ಪರ್ವತ, ವಯಸ್ಸು ಪುಟ್ಟದು, ಆದರೆ ಪ್ರಪಂಚದ ಪರ್ವತ ರಾಜ್ಯಗಳಲ್ಲೆಲ್ಲ ಅತ್ಯಂತ ಎತ್ತರವಾದದ್ದು. ಹಾಗೆಯೇ ವೈದಿಕ ಪರಂಪರೆಯಲ್ಲಿ ಇಂತಹ ಅದ್ವೈತ ಸಿದ್ಧಾಂತವನ್ನು ಕೊಟ್ಟಿದ್ದನ್ನು ನೆನಪಿಸಿಕೊಂಡು ಭಾರತದಲ್ಲಿ ಯಾರನ್ನಾದರೂ ತತ್ವಜ್ಞಾನಿಗಳನ್ನು ದಿನಾಚರಣೆ ಏರ್ಪಡಿಸಬೇಕು ಅಂದರೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಹುಟ್ಟಿದ ದಿನಾಂಕವನ್ನು ತತ್ವಜ್ಞಾನಿಗಳ ದಿನ ಅಂತ ಕರೆದರು. ಯಾರು ಕರೆದಿದ್ದು? ಭಾರತ ಸರ್ಕಾರ ಕರೀತು. ಭಾರತ ಸರ್ಕಾರ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ವೈಶಾಖ ಶುದ್ಧ ಪಂಚಮಿಯನ್ನ ತತ್ವಜ್ಞಾನಿಗಳ ದಿವಸ ಅಂತ ಘೋಷಣೆ ಮಾಡ್ತು. ಈ ಚಪ್ಪಾಳೆ ಏನಿದಕ್ಕೆ ಇನ್ನು ದೊಡ್ಡ ಚಪ್ಪಾಳೆ ಹೊಡಿಬೇಕ್ರಿ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮರುಕ್ಮ ವ್ಯಾಮೋಹತಃ ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಶ್ರೀಮತೆ ರಾಮಾನುಜಾಯ ನಮಃ. ರಾಮಾನುಜಾಚಾರ್ಯರು ಈ ಭಾರತದಲ್ಲಿ ಅವತರಿಸಿದಂತಹ ಒಂದು ಮಹಾನ್ ಧ್ರುವತಾರೆ. ಒಂದು ವೇಳೆ ರಾಮಾನುಜಾಚಾರ್ಯರು ಏನಾದರೂ ಅವತಾರ ಮಾಡಿಲ್ಲ ಅಂದಿದ್ರೆ ಭಾರತದಲ್ಲಿ ಈ ಮಟ್ಟಿನ ಒಗ್ಗಟ್ಟು ಸಾಧ್ಯವಾಗ್ತಾ ಇರಲಿಲ್ಲ ಮತ್ತು ಭಕ್ತಿ ಸಿದ್ಧಾಂತ ಇಲ್ಲದೆ ಹೋಗಿ ತನ್ನ ಸ್ವತಂತ್ರವನ್ನು ಕಳ್ಕೊಳ್ತಾ ಇತ್ತು. ಇದು ಸತ್ಯ. ಇವತ್ತು ಇಡೀ ಭಾರತವನ್ನು ಒಗ್ಗೂಡಿಸಿರುವುದು ಭಕ್ತಿಯ ಆಧಾರದ ಮೇಲೆ. ಎಷ್ಟೋ ಜನ ಓದಿಲ್ಲ, ಎಷ್ಟೋ ಜನ ವೇದಗಳನ್ನು ತಿಳಿದಿಲ್ಲ, ಎಷ್ಟೋ ಜನ ಶಾಸ್ತ್ರಗಳು ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಪುರಾಣಗಳು ಗೊತ್ತಿಲ್ಲ. ಆದರೆ ಅವರಿಗೆಲ್ಲ ಗೊತ್ತಿರೋದು ಒಂದೇ, ಆ ಭಕ್ತಿ. ಈ ಭಕ್ತಿಯ ಸಿದ್ಧಾಂತವನ್ನು ಭಾರತದಲ್ಲಿ ಎಲ್ಲರಿಗೂ ತಲುಪುವಂತೆ ಮಾಡಿದವರು ಆಚಾರ್ಯ ಶ್ರೀ ರಾಮಾನುಜಾಚಾರ್ಯರು. ಅವರಿಲ್ಲದೆ ಹೋಗಿದ್ದಿದ್ರೆ ಇವತ್ತು ಭಾರತದಲ್ಲಿ ಸ್ವತಂತ್ರವನ್ನು ಕೂಡ ಯೋಚನೆ ಮಾಡೋದು ಕಷ್ಟ ಆಗ್ತಿತ್ತು. ನೀವೆಲ್ಲ ನೋಡಿರಬಹುದು, ಪ್ರಪಂಚದ ಎಲ್ಲ ಬೇರೆ ಬೇರೆ ನಾಗರಿಕತೆಗಳು ಬೇರೆ ಬೇರೆ ದಾಳಿಗಳಲ್ಲಿ ನಾಶವಾದವು. ಆದರೆ ಭಾರತದಲ್ಲಿ ಅನೇಕ ದಾಳಿಗಳು ನಡೆದರೂ ಕೂಡ ಭಾರತ ಅದನ್ನು ಎದುರಿಸೋದಕ್ಕೆ ಸಾಧ್ಯವಾಗಿದ್ದು ಈ ಭಕ್ತಿ ಸಿದ್ಧಾಂತದ ಆಧಾರದ ಮೇಲೆ ಅನ್ನೋದನ್ನು ಮರಿಬಾರದು. ಭಕ್ತಿ ಸಿದ್ಧಾಂತ ಇದ್ದಿದ್ದರಿಂದಾನೇ ಕೆಳಗಿನ ಮನುಷ್ಯನಿಂದ ಹಿಡಿದು ಎಲ್ಲ ವರ್ಣಗಳ ಮನುಷ್ಯರ ತನಕ ಒಂದಾಗೋದಕ್ಕೆ ಸಾಧ್ಯವಾಯಿತು. ಇದು ಜ್ಞಾನದ ಪರಂಪರೆಯಲ್ಲಿ, ಭಕ್ತಿಯ ಪರಂಪರೆಯಲ್ಲಿ ಸಾಧ್ಯವಾಗುವಂತಹದ್ದು. ಆಚಾರ್ಯ ಶ್ರೀ ರಾಮಾನುಜರು 1017ರಲ್ಲಿ ಶ್ರೀಪೆರುಂಬೂದೂರಲ್ಲಿ ಹುಟ್ಟಿ ಭಾರತವನ್ನು 3 ಬಾರಿ ಸಂಚರಿಸಿ ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ವಿದ್ವಾಂಸರನ್ನು ಜಯಿಸಿ ಸರಸ್ವತಿಯಿಂದಲೇ ಪ್ರೀತಿಪಾತ್ರವಾದಂತಹ ಶ್ರೀಭಾಷ್ಯಕಾರ ಅನ್ನುವಂತಹ ಹೆಸರನ್ನು ತಗೊಂಡು ಮರಳಿ ಬಂದವರು ಶ್ರೀರಾಮಾನುಜಾಚಾರ್ಯರು. ಶ್ರೀರಾಮಾನುಜಾಚಾರ್ಯರು 120 ವರ್ಷಗಳ ಕಾಲ ಈ ಭೂಮಿಯಲ್ಲಿ ಭೌತಿಕ ಶರೀರದಲ್ಲಿದ್ದರು. ಅಷ್ಟೇ ಅಲ್ಲ, 9 ಗ್ರಂಥಗಳನ್ನು ರಚಿಸಿದ್ರು. 9 ಗ್ರಂಥಗಳಲ್ಲಿ ಪ್ರಸ್ಥಾನತ್ರಯ ಅನ್ನೋದನ್ನು ಈಗಾಗಲೇ ಪಾವಗಡ ಪ್ರಕಾಶರಾಯರು ಉಲ್ಲೇಖ ಮಾಡಿದ್ರು. ಆ ಪ್ರಸ್ಥಾನತ್ರಯಗಳಿಗೆ ಭಾಷ್ಯವನ್ನು ಬರೆದರು. ಮುಖ್ಯವಾಗಿ ಶ್ರೀಭಾಷ್ಯ, ವೇದಾರ್ಥ ಸಂಗ್ರಹ, ವೇದಾಂತ ಸಾರ, ವೇದಾಂತ ದೀಪ, ಶರಣಾಗತಿ ಗದ್ಯ, ಶ್ರೀರಂಗ ಗದ್ಯ, ವೈಕುಂಠ ಗದ್ಯ ಮತ್ತು ನಿತ್ಯ ಗ್ರಂಥ ಅನ್ನುವಂತಹ 9 ಗ್ರಂಥಗಳನ್ನು, ಭಗವದ್ಗೀತಾ ಭಾಷ್ಯವನ್ನು ಕೂಡ ಬರೆದರು. 9 ಗ್ರಂಥಗಳು, ನವಮಣಿಗಳು ಅಂತ ಹೆಸರು. ರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಬಂದ ನಂತರ ಕರ್ನಾಟಕದ ಎಲ್ಲ ರಾಜಮನೆತನಗಳು, ಹೊಯ್ಸಳರು, ವಿಜಯನಗರದ ಅರಸರು, ಇವತ್ತಿಗೆ ಮೈಸೂರು ಅರಸರು ರಾಮಾನುಜರ ಸತ್ಸಂಪ್ರದಾಯವನ್ನೇ ತಮ್ಮ ಗುರು ಮನೆತನದ ಸಂಪ್ರದಾಯವನ್ನಾಗಿಟ್ಕೊಂಡ್ರು. ರಾಮಾನುಜರ ಶಿಷ್ಯರು, ರಾಮಾನುಜರ ಮಠದ ಪರಂಪರೆಯಲ್ಲಿ ಬಂದವರೇ
1000 ವರ್ಷದಿಂದ ರಾಜರುಗಳಿಗೆ ರಾಜಗುರುಗಳಾಗಿದ್ದವರು. ಇದನ್ನು ನಾವು ಬೇರೆ ಎಲ್ಲೋ ಕ್ಲೈಮ್ ಮಾಡೋದಿಲ್ಲ. ಎಲ್ಲ ಶಾಸನಗಳಲ್ಲಿ ಗಮನಿಸ್ಬೋದು ನೀವು. ಹೊಯ್ಸಳರ ವಿಷ್ಣುವರ್ಧನ ಶಾಸನ 1117, ಅಲ್ಲೇ ಅವರೇ ಹೇಳ್ತಾರೆ, ಶ್ರೀವೈಷ್ಣವ ಬ್ರಾಹ್ಮಣರಿಗಾಗಿ ಆ ಬೇಲೂರು ಕೇಶವ ದೇವಾಲಯವನ್ನು ಕಟ್ಟಿದ್ದನ್ನು ಸ್ಮರಿಸ್ತಾರೆ. ಹೀಗೆ ಹೊಯ್ಸಳರಿಗೆ, ವಿಜಯನಗರದ ಅರಸರಿಗೆ, ಮೈಸೂರು ಅರಸರಿಗೆ ಇಂದಿಗೂ ಕೂಡ ಗುರುಗಳಾಗಿರುವುದು ಇದೇ ರಾಮಾನುಜ ಪರಂಪರೆಯ ಗುರುಗಳು ಅನ್ನೋದನ್ನು ಮರಿಬಾರದು. 1000 ವರ್ಷದಿಂದ ರಾಜರುಗಳಿಗೆ ಬೋಧನೆ ಮಾಡಿದಂತಹ ಧರ್ಮ ಶ್ರೀವೈಷ್ಣವ ಶ್ರೀರಾಮಾನುಜ ಸಿದ್ಧಾಂತ, ಭಕ್ತಿ ಸಿದ್ಧಾಂತ. ರಾಮಾನುಜರು ಸನಾತನ ಧರ್ಮಕ್ಕೆ ಕೊಟ್ಟ ಕೊಡುಗೆಗಳು ಅಪಾರ. ಅವುಗಳಲ್ಲಿ ಮೊದಲನೇದಾಗಿ ನಾನು ಹೇಳೋದಾದರೆ ರಾಮಾನುಜರ ಸಮಾನತೆಯ ವಾದ. ರಾಮಾನುಜರು 18 ಬಾರಿ ತಮ್ಮ ಗುರುಗಳ ಬಳಿಗೆ ಹೋದರು. 18 ಬಾರಿಯೂ ಗುರುಗಳು ಮಂತ್ರೋಪದೇಶವನ್ನು ಮಾಡಲೇ ಇಲ್ಲ. ಕಡೆಗೆ ಛಲಬಿಡದ ತ್ರಿವಿಕ್ರಮನಂತೆ ಹೋಗ್ತಾ ಇದ್ದಂತಹ ರಾಮಾನುಜರಿಗೆ 18ನೆಯ ಬಾರಿಯ ನಂತರ ಮಂತ್ರೋಪದೇಶವನ್ನು ನೀಡಿದರು. ಮಂತ್ರೋಪದೇಶವನ್ನು ನೀಡಿ ಗುರುಗಳು ಹೇಳಿದ್ರು, ಒಂದು ವೇಳೆ ಈ ಮಂತ್ರವನ್ನು ನೀನು ಬೇರೆಯವರಿಗೆ ಉಪದೇಶಿಸಿದ್ದಾದರೆ ನೀನು ನರಕಕ್ಕೆ ಹೋಗುತ್ತೀಯೇ. ರಾಮಾನುಜರು ಕೇಳಿದ್ರು, ಈ ಮಂತ್ರವನ್ನು ಉಪದೇಶ ಮಾಡಿಕೊಂಡ ನಂತರ ನಾನು ಜಪ ಮಾಡುವುದರಿಂದ ನನಗೆ ಏನು ಪ್ರಯೋಜನ? ನೀನು ಖಂಡಿತವಾಗಿಯೂ ವೈಕುಂಠಕ್ಕೆ, ಮೋಕ್ಷಕ್ಕೆ ಹೋಗುತ್ತೀಯೇ. ಈ ಮಂತ್ರವನ್ನು ಹೇಳಿದವರು ಎಲ್ಲರೂ ಮೋಕ್ಷಕ್ಕೆ ಹೋಗುತ್ತಾರೆಯೇ? ಖಂಡಿತವಾಗಿಯೂ ಹೋಗುತ್ತಾರೆ ಅಂತ ಗುರುಗಳು ಹೇಳಿದರು. ತಕ್ಷಣವೇ ತಿರುಕ್ಕೋಟ್ಟಿಯೂರನ್ನುವಂತಹ ಜಾಗದಲ್ಲಿ ರಾಮಾನುಜರು ದೇವಾಲಯದ ಮೇಲೇರಿ ಭಕ್ತರೆಲ್ಲರನ್ನು ಕರೆದು ಅವರಿಗೆ ಮಂತ್ರೋಪದೇಶವನ್ನು ಮಾಡಿದರು. ಎಲ್ಲರಿಗೂ ಜಾತಿ, ಮತ, ಲಿಂಗ, ದೇಶ, ಕಾಲ, ವರ್ತಮಾನ ಭೇದವಿಲ್ಲದೆ ಎಲ್ಲರಿಗೂ ಮೋಕ್ಷ ಉಂಟು ಅಂತ ಸಿದ್ಧಾಂತ ಯಾರಾದರೂ ಮಾಡಿದರೆ ಅದು ರಾಮಾನುಜಾಚಾರ್ಯರು ಮಾತ್ರ ಅನ್ನೋದನ್ನು ಯಾರು ಮರಿಬಾರದು. ಇದು ನಿಜವಾದಂತಹ ಐತಿಹಾಸಿಕ ಸತ್ಯ. ಸೊ ಹೀಗಾಗಿ ಅಲ್ಲಿದ್ದವರಿಗೆಲ್ಲ ಓಂ ನಮೋ ನಾರಾಯಣಾಯ ಅನ್ನುವಂತಹ ಮಂತ್ರೋಪದೇಶವನ್ನು ಮಾಡಿದಾಗ ಗುರುಗಳು ಕ್ರೋಧದಲ್ಲಿ ಬಂದರು. ಏನು ಮಾಡಿದೆ ರಾಮಾನುಜ ಅಂತ ಹೇಳಿದಾಗ, ನೀನು ನರಕಕ್ಕೆ ಹೋಗುತ್ತೀಯೇ ಅಂತ ಅಂದಾಗ ರಾಮಾನುಜರು ಹೇಳಿದ್ರು, ನಾನೊಬ್ಬ ನರಕಕ್ಕೆ ಹೋದರೂ ಪರವಾಗಿಲ್ಲ, ಇವರೆಲ್ಲರೂ ಮೋಕ್ಷಕ್ಕೆ ಹೋಗುವುದಾದರೆ ಅಂತಂದರು. ಇದು ಗುರುವಿನ ಕರುಣೆಯ ಮಹತ್ವ. ಶ್ರೀರಾಮಾನುಜಾಚಾರ್ಯರು ಮೇಲುಕೋಟೆಯಲ್ಲಿದ್ದಾಗ ನಾವು ಇವತ್ತಿಗೂ ಕೂಡ ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಇಡೀ ಸಮಾಜದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ದೇವಾಲಯಗಳಿಗೆ ಸವರ್ಣೀಯರು ಕೆಳಗಡೆ ಶೂದ್ರಾದಿಗಳನ್ನು ಬಿಡೋದಿಲ್ಲ ಅಂತ ಹೇಳ್ತಾರೆ. ಇವತ್ತಿಗೂ ಹೇಳ್ತಾರೆ. ನಾ ಪೇಪರ್ಗಳಲ್ಲಿ ಬರ್ತಾ ಇರುತ್ತೆ, ಬಸವೇಶ್ವರ ದೇವಾಲಯಕ್ಕೆ ಸವರ್ಣೀಯರು ಅಸ್ಪೃಶ್ಯರನ್ನು ಒಳಗೆ ಬಿಡಲಿಲ್ಲ. ನಾನು ಅವರನ್ನು ಒಂದೇ ಪ್ರಶ್ನೆ ಕೇಳ್ತೀನಿ, ತಿರುಪತಿಲಿ ಯಾರಾದರೂ ತಡೆದಿದ್ದಾರಾ? ಮೇಲ್ಕೋಟೆಯಲ್ಲಿ ನಿಮ್ಮನ್ನು ತಡೆದಿದ್ದಾರಾ? ಬೇಲೂರಲ್ಲಿ ತಡೆದಿದ್ದಾರಾ? ಶ್ರೀರಂಗದಲ್ಲಿ ತಡೆದಿದ್ದಾರಾ? ಇಲ್ಲೆಲ್ಲೂ ತಡೆದಿಲ್ಲ. ಯಾವುದೋ ಒಂದು ಊರಿನ ಚಿಕ್ಕ ದೇವಾಲಯದಲ್ಲಿ ನಿಮ್ಮನ್ನು ತಡಿತಾ ಇದ್ದಾರೆ ಅಂತ ಹೇಳ್ತಾರೆ. 1000 ವರ್ಷದ ಹಿಂದೆಯೇ, ಇವತ್ತಿನ ಸಂವಿಧಾನವು ಇಲ್ಲದೆ ಇರುವಾಗಲೇ ರಾಮಾನುಜರು ಎಲ್ಲ ಜಾತಿಯ ಜನಾಂಗದ ಜನಗಳನ್ನು ದೇವಾಲಯದ ಒಳಕ್ಕೆ ಬಿಟ್ಟಿದ್ರು. ದಲಿತರನ್ನ ಒಳಕ್ಕೆ ಬಿಟ್ಟಿದ್ರು. ಚಲುವರಾಯಸ್ವಾಮಿ ದೇವಸ್ಥಾನದಲ್ಲಿ ಇವತ್ತಿಗೂ ಆಚರಣೆ ಇದೆ. ಈ ಸಮಾನತೆ ನಾವು ಹೇಳಬೇಕಲ್ವಾ? ಬ್ರಾಹ್ಮಣರು ಶೋಷಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳೋರಿಗೆ ಇದೇ ಉತ್ತರ. 1000 ವರ್ಷದ ಹಿಂದೆಯೇ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ದೇವಾಲಯಕ್ಕೆ ಮುಕ್ತ ಪ್ರವೇಶವನ್ನು ಕೊಟ್ಟವರು ಶ್ರೀರಾಮಾನುಜಾಚಾರ್ಯರು. ಶ್ರೀರಾಮಾನುಜಾಚಾರ್ಯರು ಇಡೀ ದೇಶದಾದ್ಯಂತ 1,00,000 ದೇವಾಲಯಗಳ ನಿರ್ಮಾಣಕ್ಕೆ ಕಾರಣರಾಗಿದ್ದಾರೆ. 1,00,000 ದೇವಾಲಯಗಳು. ಕರ್ನಾಟಕದಲ್ಲಿಯೇ 25,000 ದೇವಾಲಯಗಳ ನಿರ್ಮಾಣಕ್ಕೆ ಕಾರಣರಾಗಿದ್ದಾರೆ. ಇವತ್ತು ಬೇಲೂರು, ನಮ್ಮ ಅಧ್ಯಕ್ಷರು ಅಶೋಕ್ ಹಾರ್ನಳ್ಳಿಯವರು, ಹಾರ್ನಳ್ಳಿಲೇ ಒಂದು ದೇವಸ್ಥಾನ ಇದೆ. ಹೊಯ್ಸಳರ ಕಾಲದಲ್ಲಿ ಕಟ್ಟಿರುವಂತಹ 2 ದೇವಸ್ಥಾನಗಳಿವೆ. ಒಂದು ದೇವಸ್ಥಾನ ರಾಮಾನುಜ ಪರಂಪರೆದು, ಇನ್ನೊಂದು ಶೈವ ದೇವಾಲಯ.
ಹೀಗೆ 25,000 ದೇವಾಲಯಗಳಲ್ಲಿ ಭಾರತದ ಕಲೆ, ವಾಸ್ತುಶಿಲ್ಪ, ರಾಮಾಯಣ, ಮಹಾಭಾರತ, ಪುರಾಣ, ಹಿಂದೂ ಧರ್ಮದ ಸಮಸ್ತವನ್ನು ಅಳವಡಿಸುವಂತಹ ಕೆಲಸ ಮಾಡಿದ್ದು ರಾಮಾನುಜಾಚಾರ್ಯರು. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಂತಹ ಮಹತ್ವ ನಿಮಗೆಲ್ಲ ಗೊತ್ತಿರಬಹುದು. ದಾಸ ಸಾಹಿತ್ಯ ಭಕ್ತಿಯನ್ನ ಮನೆ ಮನೆಗೆ ತಲುಪಿಸ್ತು. ಕನಕದಾಸರು ಒಂದು ಮಾತನ್ನು ಹೇಳ್ತಾರೆ, ರಾಮಾನುಜ ಕೂಟದಲ್ಲಿ ಇದ್ದಂತಹ ಜನಗಳು ಹಾಡ್ತಾ ಇರೋದನ್ನ ನೋಡೋದಕ್ಕೆ ಚಂದ ಅಂತ. ರಾಮಾನುಜರು ರಾಮಾನುಜ ಕೂಟಗಳನ್ನು ಮಾಡಿ ಆ ರಾಮಾನುಜ ಕೂಟಗಳಲ್ಲಿ ಎಲ್ಲ ಜಾತಿ ಜನಾಂಗದವರು ಬಂದು ಹಾಡುವ ವ್ಯವಸ್ಥೆಯನ್ನು ಮಾಡಿದ್ರು. ಅದೇ ಮುಂದುವರಿಕೆ ಆಯಿತು. ದಾಸ ಸಾಹಿತ್ಯದ ಮೂಲವೇ ರಾಮಾನುಜಾಚಾರ್ಯರು ಅನ್ನೋದನ್ನ ನಾವು ಮರೆಯಬಾರದು. ಇವತ್ತಿಗೂ ಕೂಡ ಮೇಲ್ಕೋಟೆಯಲ್ಲಿ ಆ ರೀತಿಯಾದಂತಹ ಪರಂಪರೆಗಳು, ನೀವು ಕರ್ನಾಟಕದ ಶಾಸನಗಳನ್ನು ನೋಡಿ ಸಾವಿರಾರು ರಾಮಾನುಜ ಕೂಟಗಳ ಉಲ್ಲೇಖಗಳು ಬರ್ತವೆ. ಅಲ್ಲಿ ಭಕ್ತರು ಹಾಡ್ತಾ ಇದ್ದಂತಹ ಪರಂಪರೆ ಬರ್ತದೆ. ಹೀಗೆ ರಾಮಾನುಜರು ಇಷ್ಟು ಮಾತ್ರವಲ್ಲ, ರೈತರು ಚೆನ್ನಾಗಿಲ್ಲದೆ ಹೋದರೆ ನಾವು ಚೆನ್ನಾಗಿರೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ರಾಮಾನುಜರಿಗೆ ಗೊತ್ತಿತ್ತು. ಹಾಗಾಗಿಯೇ ತಾವೇ ಸ್ವತಃ ಒಂದು ಕೆರೆಯನ್ನು ನಿರ್ಮಾಣ ಮಾಡಿದ್ರು ತೊಂಡನೂರಿನಲ್ಲಿ, ಮತ್ತು ರಾಜನಿಗೆ ಹೇಳಿದ್ರು ಕೆರೆಗಳನ್ನು ಕಟ್ಟಿಸು, ಇಲ್ಲದೆ ಹೋದರೆ ರೈತರು ಚೆನ್ನಾಗಿರಲ್ಲ ಅಂತ. ರಾಮಾನುಜರು ಕೆರೆಯನ್ನ ಕಟ್ಟಿಸಿದ್ದಕ್ಕಾಗಿಯೇ ಹೊಯ್ಸಳರ ಕಾಲದಲ್ಲಿ ಅತ್ಯಂತ ಹೆಚ್ಚು ಕೆರೆಗಳನ್ನು ಕಟ್ಟಲಾಯಿತು. ಅದು ರಾಮಾನುಜಾಚಾರ್ಯರ ಪ್ರೇರಣೆ. ಅಂದರೆ ಸಮಾಜಕ್ಕೆ ಗುರುಗಳು ಇದ್ರೆ ಹೇಗೆ, ಇದನ್ನೆಲ್ಲ ನಾವು ಮಾತಾಡೋದೇ ಇಲ್ಲ. ಬ್ರಾಹ್ಮಣರ ಕೊಡುಗೆಗಳನ್ನು ಸಮಾಜ ಮಾತಾಡೋದಿಲ್ಲ. ಬ್ರಾಹ್ಮಣರ ಮೇಲೆ ದ್ವೇಷವನ್ನಿಟ್ಕೊಂಡು ಬ್ರಾಹ್ಮಣರ ಕೆಟ್ಟದನ್ನು ಮಾತ್ರ ಹೇಳ್ತಾರೆ. ಆದರೆ ಬ್ರಾಹ್ಮಣರು ಮಾಡಿರುವ ನೂರಾರು ಸಾವಿರಾರು ಒಳ್ಳೆಯ ಕೆಲಸಗಳನ್ನು ಹೇಳ್ತಾ ಹೋದ್ರೆ ಯಾವತ್ತಿಗೂ ಈ ದೇಶ ಕೃತಜ್ಞತೆಯಿಂದ ಇರಬೇಕಾಗ್ತದೆ ಅನ್ನೋದನ್ನು ಮರಿಬಾರ್ದು. ನಮ್ಮಲ್ಲಿ ಇದೊಂದು ದೊಡ್ಡ ಪ್ರಾಬ್ಲಮ್. ಯಾರಾದರೂ ಬ್ರಾಹ್ಮಣರ ಬಗ್ಗೆ ಮಾತಾಡಿದ್ರೆ ಸಾಕು, ಅವರನ್ನು ಹೀಯಾಳಿಸಿ ನಾವು ಕೂಡ ಮಾತಾಡ್ಬಿಡ್ತೀವಿ. ಆದರೆ ಬ್ರಾಹ್ಮಣರು ಮಾಡಿದ ಒಳ್ಳೆ ಕೆಲಸಗಳನ್ನು ಹೇಳಬೇಕಲ್ಲ, ಅದು ಮುಖ್ಯವಾದದ್ದು. ಮತ್ತು ಭಾರತದ ಭಕ್ತಿ ಸಿದ್ಧಾಂತ ಇವತ್ತೇನಿದೆ ಪ್ರಪಂಚದಲ್ಲಿ, ಅದೆಲ್ಲವೂ ರಾಮಾನುಜರ ಕೊಡುಗೆ ಅನ್ನೋದನ್ನು ಮರಿಬಾರದು. ರಾಮಾನುಜರು ಕರ್ನಾಟಕದ ಭಕ್ತಿ ತತ್ವವನ್ನು ಎತ್ತಿ ಹಿಡಿದಿದ್ದಲ್ದೇನೆ ಉತ್ತರ ಪ್ರದೇಶದಲ್ಲಿ ಇವತ್ತು ಕುಂಭಮೇಳ ನಡೀತಾ ಇದೆ. ಅಲ್ಲಿ ಬೇಕಾದಷ್ಟು ರಮಾನಂದಿ ಸಂಪ್ರದಾಯದವರಿದ್ದಾರೆ. ಅಯೋಧ್ಯೆ ಇದೆ. ಈ ಎಲ್ಲ ಕ್ಷೇತ್ರಗಳಲ್ಲಿ ರಮಾನಂದಿ ಸಂಪ್ರದಾಯಕ್ಕೆ ಮೂಲ ಪ್ರೇರಣೆ ರಾಮಾನುಜಾಚಾರ್ಯರು. ಗುಜರಾತ್ನಲ್ಲಿ ಸ್ವಾಮಿನಾರಾಯಣರಿಗೆ ಮೂಲ ಪ್ರೇರಣೆ ರಾಮಾನುಜಾಚಾರ್ಯರು. ನೀವು ಇವತ್ತೆಲ್ಲ ಅಕ್ಷರಧಾಮ ನೋಡಕ್ಕೆ ಹೋಗ್ತೀರಿ. ಪ್ರಪಂಚದಾದ್ಯಂತ ಅಕ್ಷರಧಾಮ ಇದೆ. ಆದರೆ ಈ ಅಕ್ಷರಧಾಮಗಳೆಲ್ಲವೂ ಕೂಡ ರಾಮಾನುಜರ ಕೊಡುಗೆ ಅನ್ನೋದನ್ನು ಮರಿಬಾರದು. ಹೀಗೆ ರಾಮಾನುಜಾಚಾರ್ಯರು ತಿರುಪತಿ, ಶ್ರೀರಂಗ, ಮೇಲುಕೋಟೆ, ಬೇಲೂರು, ಹೀಗೆ ಸಾವಿರಾರು, ಪೂರಿ ಜಗನ್ನಾಥ, ಹೀಗೆ ನೂರಾರು ದೇವಾಲಯಗಳು, ಕಲೆ, ವಾಸ್ತುಶಿಲ್ಪ ಮತ್ತು ಸಂಗೀತ, ಸಾಹಿತ್ಯ ಇದೆಲ್ಲದಕ್ಕೂ ಕೊಡುಗೆ ಕೊಟ್ಟಿದ್ದಾರೆ. ಈ ರಾಮಾನುಜರ ಈ ಸಮಾನತೆಯಿಂದಾಗಿಯೇ ಭಾರತ ಇವತ್ತು ಈ ರೀತಿಯಾದಂತಹ ಒಂದು ಒಗ್ಗಟ್ಟಿನಿಂದ ಇದೆ ಅನ್ನೋದನ್ನು ನಾನು ಹೇಳಲೇಬೇಕಾಗ್ತದೆ. ನಮ್ಮ ನಿರ್ವಾಹಕರು ನನಗೆ ಕೊಟ್ಟ 20 ನಿಮಿಷ ಮುಗಿದಿದೆ, ಆದ್ದರಿಂದ ದಯವಿಟ್ಟು ಮುಗಿಸಿ ಅಂತ ಹೇಳಿದ್ದಾರೆ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಶ್ರೀಮತೆ ರಾಮಾನುಜಾಯ ನಮಃ. ಈಗಾಗಲೇ ಹಿರಿಯರಿಬ್ಬರು ಪ್ರಸ್ತುತಪಡಿಸಿದ ಹಾಗೆ ಸನಾತನ ಧರ್ಮದ ನೆಲದಲ್ಲಿ ಸಸಿಯನ್ನು ಹುಟ್ಟು ಹಾಕಿದಂಥ ಶಂಕರ ಭಗವತ್ಪಾದರು, ಮುಂದೆ ಪೋಷಣೆ ಮಾಡಿದಂಥ ರಾಮಾನುಜಾಚಾರ್ಯರು, ಅದನ್ನು ಮುಂದೆ ಮತ್ತೆ ಪುಷ್ಟವಾಗಿ ಬೆಳೆಸಿದಂಥ ಮಧ್ವಾಚಾರ್ಯರು, 3 ಆಚಾರ್ಯರು ಕನ್ನಡದಲ್ಲೇ ತಮ್ಮ ಕರ್ಮಕ್ಷೇತ್ರವನ್ನು ಮಾಡಿಕೊಂಡದ್ದು ನಮ್ಮ ಪುಣ್ಯ ವಿಶೇಷ. ಕರ್ನಾಟಕದಲ್ಲಿದ್ದವರು ನನಗೆ ಇವರು ಇರುವಂಥ 20 ನಿಮಿಷದಲ್ಲಿ ಮಧ್ವಾಚಾರ್ಯರ ಕಾಣಿಕೆ ಏನು ಸನಾತನ ಧರ್ಮಕ್ಕೆ ಅಂತ ಹೇಳಬೇಕು. ಅತ್ಯಂತ ಒಬ್ಬ ಸಮರ್ಥ ವ್ಯಕ್ತಿ ಇದ್ದರೆ ಒಂದು ಮುಖ, ಒಂದು ಜ್ಞಾನ ನಿಧಿಯಲ್ಲಿ ಎತ್ತರಾಗಿರ್ತಾರೆ. ಇನ್ನಿಬ್ಬರು 2ರಲ್ಲಿ ಸಾಧನೆ ಮಾಡ್ತಾರೆ, ಕೆಲವರು 3ರಲ್ಲಿ ಸಾಧನೆ ಮಾಡ್ತಾರೆ. ಆದರೆ ಆಚಾರ್ಯರ ಮಧ್ವರ ವ್ಯಕ್ತಿತ್ವ ಕಂಡಾಗ ತತ್ವಶಾಸ್ತ್ರದಲ್ಲಿ ಅದ್ವಿತೀಯ ವಿದ್ವಾಂಸರು, ವೇದ ವಾಂಗ್ಮಯದ ಅಪೂರ್ವ ಸಂಶೋಧಕರು, ಜ್ಯೋತಿಷ, ಶಿಕ್ಷಾ, ಕಲ್ಪ ಮೊದಲಾದ ವೇದಾಂಗಗಳಲ್ಲಿ ಪ್ರಗಲ್ಭ ಪಂಡಿತರಾಗಿದ್ದವರು, ಶಿಲ್ಪಶಾಸ್ತ್ರದಲ್ಲಿ ಪರಿಣಿತರಾಗಿದ್ದವರು,
ಕರ್ನಾಟಕ ಸಂಗೀತಕ್ಕೆ ಮೂಲ ರೂಪವನ್ನು ಒದಗಿಸಿದಂಥವರು, ವಾಗ್ಗೇಯಕಾರರು, ಸ್ವತಃ ಸಂಗೀತಕಾರರು, ಅದಲ್ಲದೆ ಪ್ರಮಾಣಬದ್ಧವಾದಂಥ ಮೈಕಟ್ಟನ್ನು ಹೊಂದಿದ ದೃಢಕಾಯರಾಗಿದ್ದಂಥವರು. ಮುಖ್ಯ ಅಂದರೆ ಇವು ಯಾವುದರ ಕೋಡನ್ನು ಅಂಟಿಸಿಕೊಳ್ಳದೆ ನಿರ್ಲಿಪ್ತ ಸನ್ಯಾಸಿಯಾಗಿದ್ದವರು. ಇದು ಬಹಳ ಮುಖ್ಯ. ಒಂದೇನಾದರೂ ಸಾಧನೆ ಆದರೆ ನಮಗೆಲ್ಲ ಕೋಡ ಬಂದ್ಬಿಡುತ್ತೆ, ತಲೆ ಭುಜದ ಮೇಲೆ ನಿಲ್ಲೋಲ್ಲ. ಎಲ್ಲ ಸಾಧನೆಗಳಿದ್ದರೂ ಕೂಡ ನಿರ್ಲಿಪ್ತರಾಗಿದ್ದಂಥವರು ಮಧ್ವಾಚಾರ್ಯರು. ವಿದ್ವಾಂಸರಿಗಾಗಿ ಸಾಕಷ್ಟು ಸಂಸ್ಕೃತ ಗ್ರಂಥಗಳನ್ನು ರಚನೆ ಮಾಡಿದರು. ಅವ್ರಿಗೆ ಅರ್ಥ ಆಯಿತು, ನಾನು ಮಾಡಿದ್ದು ಸಾಮಾನ್ಯರಿಗೆ ಮುಟ್ಲಿಕ್ಕಿಲ್ಲ ಅಂತ ಹೇಳಿ ಅತ್ಯಂತ ತಿಳಿಯಾದ ಸಂಸ್ಕೃತದಲ್ಲಿ ನಾಡುಗಬ್ಬಗಳನ್ನು ಬರೆದರು, ಹಾಡುಗಳನ್ನು ಬರೆದರು. ತನ್ನ ಶಿಷ್ಯರಾದ ನರಹರಿ ತೀರ್ಥರ ಕಡೆಯಿಂದ ಕನ್ನಡದ ವಚನಗಳನ್ನು ಬರೆಸಿದರು, ಕೀರ್ತನೆಗಳನ್ನು ಬರೆಸಿದರು. ಅವರ ಮೂಲಕ ಬಂದಂಥದ್ದು ಮುಂದೆ ಕೀರ್ತನ ಸಾಹಿತ್ಯ ಶ್ರೀಪಾದರಾಜರಿಂದ, ವ್ಯಾಸತೀರ್ಥರಿಂದ, ವಾದರಾಜರಿಂದ ಪರಿಪುಷ್ಟವಾಗಿ ಬೆಳೀತು. ಹೀಗೆ ವ್ಯಾಸಪಂಥ ದಾಸಪಂಥ ಆಯಿತು. ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರುಗಳಂಥ ಅನುಭಾವಿಗಳನ್ನು ಜಗತ್ತಿಗೆ ಕೊಡ್ತು. ಅದಲ್ಲದೆ ಮಹಿಳೆಯರಾದಂಥ ಹೆಳವನಕಟ್ಟೆ ಗಿರಿಯಮ್ಮ, ಹರಪನಹಳ್ಳಿ ಭೀಮವ್ವ, ಗಲಗಲಿ ಅವ್ವ, ನಿಡಗುರ್ಕಿ ಜೀವುಬಾಯಿ ಇಂಥವರೆಲ್ಲ ಅದ್ಭುತವಾದ ಕೀರ್ತನೆಗಳನ್ನು ರಚಿಸಿ ಒಂದು ಗಂಗಾ ನದಿಯನ್ನು, ಕೀರ್ತನ ಗಂಗೆಯನ್ನು ಹರಿಸಿಬಿಟ್ರು. ಇದೆಲ್ಲಕ್ಕೂ ಮೂಲವಾಗಿ ನಿಂತಂಥವರು ಮಧ್ವಾಚಾರ್ಯರು ಅನ್ನೋದನ್ನು ಮರಿಬಾರ್ದು. ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಬೇಕಾದದ್ದು, ದಕ್ಷಿಣ ಕನ್ನಡದಲ್ಲಿ ಉತ್ತರ ಕಡೆ ಇರೋರಿಗೆ ಅಲ್ಲಿ ಗೊತ್ತಿರುತ್ತೆ, ಅದು ಅನಕ್ಷರಾಸ್ಥ ಹಳ್ಳಿಯ ಜನಕ್ಕೆ ವೇದ ಜ್ಞಾನವನ್ನು ಪಸರಿಸುವುದೇ ಹೇಗೆ ಅಂತ ಹೇಳಿ ತಮ್ಮ ಶಿಷ್ಯ ನರಹರಿ ತೀರ್ಥರ ಮೂಲಕ ಭಾಗವತದ ಆಟ, ದಶಾವತಾರದ ಆಟ ಅಂತ ಶುರು ಮಾಡಿದರು. ಅದರ ಮೂಲಕ ಒಂದು ಕಲಾ ಮಾಧ್ಯಮವನ್ನೇ ಶುರು ಮಾಡಿದರು. ಆಚಾರ್ಯರ ಗ್ರಂಥ ರಚನೆ ಬಹಳ ದೊಡ್ಡದಾದದ್ದು. ಆ 37 ಗ್ರಂಥಗಳನ್ನು ಸರ್ವಮೂಲ ಗ್ರಂಥಗಳು ಅಂತ ಕರಿತೇವೆ. ಬೆರಗಾಗ್ತದೆ ಒಂದ್ಸಲ ನೋಡಿದಾಗ, ಒಂದು ಜೀವನದಲ್ಲಿ ಬರೆಯೋಕ್ಕೆ ಸಾಧ್ಯ ಇದೆಯಾ ಅಂತ. ಸೂತ್ರ ಪ್ರಸ್ಥಾನದ ಮೇಲೆ 4 ಕೃತಿಗಳನ್ನು, ಗೀತಾ ಪ್ರಸ್ಥಾನದ ಮೇಲೆ 2 ಗ್ರಂಥಗಳನ್ನು, ಉಪನಿಷತ್ ಪ್ರಸ್ಥಾನದಲ್ಲಿ ಪ್ರಧಾನವಾದಂಥ 10 ಉಪನಿಷತ್ತುಗಳಿಗೂ ಭಾಷ್ಯ ಬರೆದದ್ದು. ವಿಶೇಷ ಅಂದರೆ ಹೆಚ್ಚಿನ ವಿದ್ವಾಂಸರು ಐತರೇಯ ಉಪನಿಷತ್ತಿನ 3 ಅಧ್ಯಾಯಗಳಿಗೆ ಮಾತ್ರ ವ್ಯಾಖ್ಯಾನ ಮಾಡಿದರೆ, ಮಧ್ವಾಚಾರ್ಯರು ಐತರೇಯದ ಅಧ್ಯಾತ್ಮದ ಇಡೀ ಉಪನಿಷತ್ ಖಂಡಕ್ಕೆ 9 ಅಧ್ಯಾಯಗಳಿಗೂ ಭಾಷ್ಯ ಬರೆದಿದ್ದಾರೆ. ಶ್ರುತಿ ಪ್ರಸ್ಥಾನದಲ್ಲಿ ಋಗ್ವೇದದ 40 ಸೂಕ್ತಗಳಿಗೆ ಅಧ್ಯಾತ್ಮದ ಅರ್ಥ ಬರೆದದ್ದಲ್ಲದೆ ಐತರೇಯ ಬ್ರಾಹ್ಮಣದ ಕೆಲವು ಖಂಡಗಳಿಗೂ, ಮುಖ್ಯವಾಗಿ ಅರಣ್ಯಕದ ಮಹಾನಾಮನಿ ಖಂಡಕ್ಕೂ ವ್ಯಾಖ್ಯಾನ ಬರೆದು ಸಂಹಿತೆ, ಬ್ರಾಹ್ಮಣ ಮತ್ತು ಅರಣ್ಯಕಗಳನ್ನು ಸಮನ್ವಯವನ್ನು ಸಾಧಿಸಿದ್ದಾರೆ. ಬಹು ದೊಡ್ಡ ಕೆಲಸ ಇದು, 3 ಬೇರೆ ಬೇರೆ ಅಂದ್ಕೊಂಡವರಿಗೆ ಸಮನ್ವಯ ಸಾಧಿಸುವಂಥದ್ದು. ಇನ್ನೊಂದು, ಇತಿಹಾಸ ಪುರಾಣಗಳ ಸಮನ್ವಯಕ್ಕಾಗಿ ಮಹಾಭಾರತ, ಭಾಗವತಗಳ ಹೃದಯವನ್ನು ತೋರಿಸುವಂಥ 3 ಕೃತಿಗಳನ್ನು ಬರೆದಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ, ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ಅದು ಮ್ಯಾಗ್ನಮ್ ಓಪಸ್, ಮಾಸ್ಟರ್ ಪೀಸ್. ಮಹಾಭಾರತ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ಅಂತ ಯಮಕ ಭಾರತ ಅಂತ, ಭಾಗವತ ತಾತ್ಪರ್ಯ ನಿರ್ಣಯ. ಪ್ರಮಾಣ ಪ್ರಮೇಯಗಳ ಬಗ್ಗೆ 9 ಗ್ರಂಥಗಳನ್ನು ಬರೆದಿದ್ದಾರೆ. ಜೀವನದಲ್ಲಿ ವ್ಯಕ್ತಿ ಹೇಗೆ ಬದುಕಬೇಕು, ಗೃಹಸ್ಥನಾಗಿ ಬದುಕಬೇಕು, ಅಷ್ಟೇ ಅಲ್ಲ ಸನ್ಯಾಸಿಗಳೇ ಹೇಗೆ ಇರಬೇಕು ಅನ್ನೋದಕ್ಕೆ 7 ಗ್ರಂಥಗಳನ್ನು ಬರೆದಿದ್ದಾರೆ. ಸ್ತೋತ್ರ ಸಾಹಿತ್ಯದಲ್ಲಿ ಒಂದು ಸ್ತುತಿ ಇದೆ, ಮತ್ತೊಂದು ಸಂಗೀತ ಪ್ರಧಾನವಾದ ಹಾಡುಗಬ್ಬಗಳ ಸಂಕಲನ ಇದೆ. ಮೊದಲನೇದು ನಖಸ್ತುತಿ ಅಂತ ಕರಿತೇವೆ, ನರಸಿಂಹ ನಖಸ್ತುತಿ ಅಂತ. ಯಾರಾದರೂ ವಾಯುಸ್ತುತಿಯನ್ನು ಚೆನ್ನಾಗಿ ಓದ್ಕೊಂಡಿದ್ರೆ ಅದು ಅರ್ಥ ಆಗತ್ತೆ. ಅವ್ರ ಶಿಷ್ಯರಾದಂಥ ತ್ರಿವಿಕ್ರಮ ಪಂಡಿತಾಚಾರ್ಯರು ಒಂದ್ಸಲ ಮಧ್ವಾಚಾರ್ಯರ ಪೂಜೆ ಮಾಡೋದನ್ನು ನೋಡಿದಾಗ ಅವರ 3 ಅವತಾರಗಳು ಕಂಡುವಂತೆ ಬೆರಗಾಗಿ ಒಂದು ಸ್ತುತಿಯನ್ನು ಬರೆದರು, ವಾಯುಸ್ತುತಿ ಅಂತ ಬರೆದರು. ಅದನ್ನು ಗುರುಗಳಿಗೆ ತೋರಿಸಿದರು. ಇಲ್ಲಿ ಒಂದು ಮಾತು ಹೇಳಬೇಕು, ಗುರುಗಳಂದರೆ ಹೇಗಿರ್ತಾರೆ ಅಂದರೆ ಬರೀ ಜ್ಞಾನ ಒಂದೇ ಅಲ್ಲ, ಅದು ಕರುಣೆಯ ಕಡಲು ಅಂತ. ಆ ತೋರಿಸಿದಾಗ ಹೇಳಿದ್ರಂತೆ, ಅಯ್ಯಪ್ಪ ನನ್ನ ಬಗ್ಗೆ ಬರೆದಿದ್ಯಪ್ಪ ನೀನು, ಗುರುಗಳ ಬಗ್ಗೆ ಬರೆದಿದ್ಯಾ, ಅದರ ಹರಿ ಬಗ್ಗೆ ಬರೀಲಾರದೆ ಗುರು ಬಗ್ಗೆ ಬರೀಬಾರ್ದು ಅಂತ ಹೇಳಿ ಒಂದು ಶ್ಲೋಕವನ್ನು ಕಟ್ತಾರೆ. ಅದು ನಖಸ್ತುತಿ ಅಂತ. ಈಗಾದರೂ ವಾಯುಸ್ತುತಿ ಹೇಳಬೇಕಾದ್ರೆ ನಖಸ್ತುತಿ ಹೇಳಿಯೇ ಶುರು ಮಾಡಬೇಕು. ಅಲ್ಲಿ ಒಂದು ಶ್ಲೋಕ ಎಂಥ ಪಾಂಡಿತ್ಯಪೂರ್ಣವಾದದ್ದು ಅಂದರೆ, ಇರುವ 4 ಸಾಲುಗಳಲ್ಲಿ ಮೊದಲನೇ 2 ಸಾಲಿಗೆ ಒಂದು ಛಂದಸ್ಸು ಬೇರೆ, ಎರಡನೇ 2 ಸಾಲಿಗೆ ಒಂದು ಛಂದಸ್ಸು ಬೇರೆ. ಎಂಥ ಅದ್ಭುತ ಅದು. ಪಾಂತ್ವ ಸ್ಮಾನ್ ಪುರಹೂತ ವೈರಿ ಬಲವನ್ ಅಂತ ಶುರು ಆಗುವಂಥ ಶ್ಲೋಕ ಮೊದಲಿನ 2 ಶಾಲುಗಳಿಗೆ ಬಹಳ ಅದ್ಭುತವಾದಂತಹದ್ದು. ಶಾರ್ದೂಲ ವಿಕ್ರೀಡಿತ ವೃತ್ತ ಅಂತ. ಶಾರ್ದೂಲ ವಿಕ್ರೀಡಿತ ಯಾಕೆ ಹಾಕಬೇಕು ಅಂದರೆ, ನರಸಿಂಹನ ನಖ ಅಂದಾಗ ಪಿಸುಮಾತಲ್ಲಿ ಹೇಳೋಕ್ಕಾಗಲ್ಲ, ಅದನ್ನು ಗಟ್ಟಿಯಾಗಿ ಹೇಳಬೇಕಾಗತ್ತೆ. ಅದು ಸಿಂಹ ಬಂದಂಗೆ ಬರಬೇಕು, ಅದು ಸಿಂಹದ ಓಟ ಅದು.
ಅದು ಜೋರಾಗಿ ಬರಬೇಕು. ಮುಂದಿನ 2 ಸಾಲು ಸೃಗ್ಧರ ಅಂತ, ಸೃಗ್ಧರ ಛಂದಸ್ಸಲ್ಲಿ ಬರೆದ್ರು. ಯಾಕೆ ಹಿಂಗೆ ಮಾಡಿದರು? ಯಾಕಂದರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಬರೆದಂಥ ವಾಯುಸ್ತುತಿ ಇರೋದು ಸೃಗ್ಧರ ಛಂದಸ್ಸಲ್ಲಿದೆ. ತಾನು ಬರೆದದ್ದು ಬೇರೆ ಛಂದಸ್ಸು, ಶಿಷ್ಯ ಬರೆದದ್ದು ಬೇರೆ ಆಗಬಾರದು ಅಂತ ಹೇಳಿ ಮೊದಲಿನ 2 ಸಾಲುಗಳನ್ನು ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ, ಕಡೆ 2 ಸಾಲುಗಳನ್ನ ಸೃಗ್ಧರ ಬರೆದು ಮುಂದೆ ವಾಯುಸ್ತುತಿಗೆ ಪೀಠಿಕೆ ಆಗಿ ಹೋಗಿ ಬರೆದಿದ್ದಾರೆ. ತಾವು ಗಮನಿಸಬೇಕು, ಆ ಮಾತಿನ ಲಯನೇ ಬದಲಾಗುವಂಥದ್ದು. ಪಾಂತ್ವಸ್ಮಾನ್ ಪುರಹೂತ ವೈರಿ ಬಲವನ್ ಮಾತಂಗ ಮತ್ಯದ್ಘಟ ಕುಂಭೋಚಾದ್ರಿ ವಿಪಾಟನಾಧಿಕ ಪಟೋ ಪ್ರತ್ಯೇಕ ವಜ್ರಾಹಿತ, ಇದು ಶಾರ್ದೂಲ ವಿಕ್ರೀಡಿತ. ಮುಂದೆ ತಕ್ಷಣ ಬದಲಾಗುವಂಥದ್ದು ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಕರಾಧಾರಿತ ರಾತಿ ದೂರ ಪ್ರಧ್ವಸ್ತ್ವದ್ವಾಂತ ಶಾಂತ ಪ್ರವಿತತ ಮನಸ ಭಾವಿತ ನಾಕಿ ವೃಂದೈ ಅಥವಾ ಭೂರಿ ಭಾಗ 2 ಪಾಠ ಇದೆ. ಚಲನೆನೇ ಬೇರೆ ಆಗ್ಬಿಡುತ್ತಲ್ಲಪ್ಪ ಬರೀಬೇಕಾದ್ರೆ ಎಂಥದ್ದು. ಯಾಕೆ ಬರೋದ್ರು ಅಂದರೆ ಶಿಷ್ಯ ಬರೆದು ಸೃಗ್ಧರಾದಲ್ಲಿ, ವಾಯುಸ್ತುತಿ ಬರೋದೇ ಸೃಗ್ಧರಾದಲ್ಲಿ. ಎಷ್ಟು ಚಂದ ಅದು. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಮೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂಶ ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ. ಆ ಛಂದಸ್ಸಿಗೆ ಹೊಂದ್ಕೊಳ್ಳಿ ಅಂತ ಹೇಳಿ ತಮ್ಮ ಪಾಂಡಿತ್ಯ ಮತ್ತು ಕರುಣೆಯನ್ನು ಎರಡೂ ತೋರಿಸಿ ಬರೆದಂಥ ಒಂದು ಸ್ತುತಿ ಇದು ಅದ್ಭುತವಾದದ್ದು. ತಾವೆಲ್ಲ 12 ಸ್ತೋತ್ರಗಳನ್ನು ಕೇಳಿದ್ದೀರಿ. ಎಂಥ ಚಂದದ ಹಾಡುಗಳದನ್ನು ನಮ್ಮ ವಿದ್ಯಾಭೂಷಣರು ಕನ್ನಡಕ್ಕೆ, ಬನ್ನಂಜಿಯವರು ಕನ್ನಡಕ್ಕೆ ಮಾಡಿದಾಗ ಅದನ್ನು ವಿದ್ಯಾಭೂಷಣರು ಕನ್ನಡದಲ್ಲಿ ಹಾಡಿದ್ದಾರೆ. ಬೇಡಿದ್ದ ನೀಡುವನು ತುಂಬ ಕರುಣೆಯ ಕಡಲು, ಅದೆಂಥ ಪಾದರಿ ಅದು. ಅಂಥ ಹಾಡುಗಳನ್ನು ಬರೆದಿದ್ದಾರೆ. ಇದರೊಳಗೆ ಬಾಲ್ಯದಲ್ಲಿದ್ದಾಗ ಒಂದು ಕಂದುಕ ಸ್ತುತಿ ಅಂತ ಬರೆದಿದ್ರು. ಸಾಮಾನ್ಯವಾಗಿ ಪಂಡಿತರು ಒಪ್ಪೋದು 37 ಗ್ರಂಥಗಳನ್ನು ಸರ್ವಮೂಲ ಗ್ರಂಥಗಳು ಅಂತಾವೆ. ಕೆಲವು ಪಂಡಿತರು 51 ಗ್ರಂಥಗಳು ಅಂತ ಹೇಳ್ತಾರೆ. ಪ್ರಾಚೀನ ತತ್ವಜ್ಞಾನಕ್ಕೆ ಮಧ್ವಾಚಾರ್ಯರ ಕೊಡುಗೆ ಅಂದರೆ ತತ್ವದ್ವಾದ ಅಂತ. ಸಾಮಾನ್ಯವಾಗಿ ದ್ವೈತ ಅಂತ ಹೇಳ್ತೀವಿ ನಾವು, ಅದರ ನಿಜವಾದ ಹೆಸರು ತತ್ವವಾದ ಅಂತ. ಆ ತತ್ವವಾದದ ಸಿದ್ಧಾಂತ ಮುಖ್ಯ ಅಂದರೆ 2 ತತ್ವಗಳಿದ್ದಾವೆ ಜಗತ್ತಲ್ಲಿ, ಒಂದು ಸ್ವತಂತ್ರ ತತ್ವ, ಇನ್ನೊಂದು ಅಸ್ವತಂತ್ರ ತತ್ವ ಅಂತ. ಭಾಳ ಚೆನ್ನಾಗಿರುವಂಥ ಮಾತದು. ಭಗವಂತ ಒಬ್ಬನೇ ಸ್ವತಂತ್ರ ತತ್ವ, ಸ್ವತಂತ್ರನಾಗಿರೋ ಭಗವಂತ ಮಾತ್ರ, ಉಳಿದವೆಲ್ಲವೂ ಅಸ್ವತಂತ್ರವಾಗಿರುವಂಥವು ಅಂತ. ಅಂದರೆ ಇಡೀ ಜಗತ್ತೇನಿದೆಯೋ, ಅವನ ಸೃಷ್ಟಿ ಏನಿದೆಯೋ ಅಸ್ವತಂತ್ರವಾದದ್ದು, ಅವನು ಹೇಳಿದ ಹಾಗೆ ನಡೆಯುವಂಥದ್ದು ಅಂತ. ದೇವರು ಒಬ್ಬನೇ, ದೇವತೆಗಳು ಅನೇಕ ಅಂತ ಹೇಳ್ತಾರೆ. ದೇವತೆಗಳು ಹೇಗಾದರು? ಅವರೆಲ್ಲ ಜೀವಿಗಳೇ ಭಗವತ್ ಸಾಕ್ಷಾರದಿಂದ, ಸಾಧ್ಯತೆಯಿಂದ, ಸಾಧನೆಯಿಂದ ಸಾಕ್ಷಾತ್ಕಾರ ಮಾಡಿಕೊಂಡು ಗುರುಗಳಾಗಿ ನಿಂತಂಥವರು ಅಂತ. ಮುಖ್ಯವಾದ ಸಿದ್ಧಾಂತ ಮಧ್ವ ಸಿದ್ಧಾಂತದಲ್ಲಿ ಬರೋದಂದರೆ ಭಗವಂತ ಬಿಂಬ ಆದರೆ ನಾವೆಲ್ಲ ಪ್ರತಿಬಿಂಬಗಳು ಅಂತ. ಬಿಂಬ ಒಂದೇ, ಬಿಂಬಕ್ಕೆ ಅದರದೇ ಒಂದು ರೂಪ ವ್ಯಕ್ತಿತ್ವ ಇದೆ, ಪ್ರತಿಬಿಂಬಕ್ಕಿಲ್ಲ. ನಾನು ನಿಂತ್ಕೊಂಡಾಗ 100 ಕಡೆ ಕ್ಯಾಮ್ರಾ ಇಟ್ಟು 100 ಫೋಟೋ ತೆಗೆದ್ರೆ ಅವೆಲ್ಲ ಪ್ರತಿಬಿಂಬಗಳು. ಅಲ್ಲೆಲ್ಲ ಕಡೆ ಬೇರೆ ಬೇರೆಯಾಗೆ ಕಾಣಿಸ್ತೇನೆ ನಾನು, ಆದರೆ ನಾನಿರೋದೊಬ್ಬನೇ. ಬಿಂಬ ಸತ್ಯವಾದದ್ದು, ಇದು ಆದದ್ದಲ್ಲ. ಹಾಗಾದರೆ 3 ಇದ್ದಾವೆ. ಭಗವಂತ ಇದ್ದಾನೆ, ಜೀವ ಇದ್ದಾನೆ, ಜಡ ಪ್ರಪಂಚ, 3 ಇದ್ದಾವೆ. ಮಧ್ವಾಚಾರ್ಯ ಚಂದ ಹೇಳ್ತಾರೆ, ಜೀವ ನಡುವೆ ಇದ್ದಾನೆ, ಭಗವಂತನ ಕಡೆ ತಿರ್ಕೊಂಡ್ರೆ ಮೋಕ್ಷ ಆಗತ್ತೆ, ಜಡ ಪ್ರಪಂಚಗಳ ಸಿಕ್ಕಾಕೊಂಡ್ರೆ ಸಂಸಾರದಲ್ಲಿ ಸಿಕ್ಕಾಕೋತಾನೆ, ಚಕ್ರದಲ್ಲಿ ಸಿಕ್ಕಾಕೋತಾನೆ. ಆದ್ದರಿಂದ ಜೀವ ಯಾವಾಗಲೂ ಭಗವಂತನ ಕಡೆಗೆ ಮುಖ ಮಾಡಿ ಇರಬೇಕು ಅಂತ ಭಕ್ತಿ ಪಂಥವನ್ನು ಹೇಳಿದಂಥವ್ರು. ಅವ್ರದ್ದೊಂದು ಭಾಳ ಮುಖ್ಯವಾದ ಮಾತು, ಈ ಜಗತ್ತಿಗೆ ಪ್ರಪಂಚ ಅಂತ ಯಾಕೆ ಕರೀತಾರೆ ಅಂತ. ಇದು ಪಂಚಮುಖಿಯಾದಂಥದ್ದು. ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚಕೋಶಗಳು, ಪಂಚೇಂದ್ರಿಯಗಳು, ಇವೆಲ್ಲದರಿಂದ ಆದದ್ರಿಂದ ಅದು ಪ್ರಪಂಚ, 5ರಿಂದ ಆದಂಥದ್ದು. ಈ ಪಂಚೀಕೃತ ಪ್ರಪಂಚದೊಳಗೆ ಪ್ರಾಣತತ್ವ 5 ರೂಪದಲ್ಲಿದೆ ಅಂತ ಅವ್ರ ಸಿದ್ಧಾಂತ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಇದರೊಳಗೆ ಭಗವಂತ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಮತ್ತು ನಾರಾಯಣ ರೂಪದಲ್ಲಿದ್ದಾನೆ ಅಂತ. ಇದರಿಂದ ಏನಾಯಿತು? ಹಾಗಾದರೆ ಪ್ರಪಂಚದಲ್ಲಿ ಪಂಚಭೇದಗಳಿದ್ದಾವೆ ಅಂತ. ಪಂಚಭೇದಗಳಿದ್ದಾವೆ. ಜಡಗಳ ನಡುವೆ ಭೇದ. ತಾವು ಗಮನಿಸಬಹುದು, 2 ಜಡ ವಸ್ತುಗಳ ನಡುವೆ ಹೋಲಿಕೆ ಇಲ್ಲ. ಒಂದೇ ಮರದ ಎಲೆಗಳನ್ನು ತೊಗೊಂಡ್ರು ಬೇರೆ ಬೇರೆ ಇರ್ತವೆ. ಜಡಗಳಲ್ಲಿ ವ್ಯತ್ಯಾಸ ಇದೆ, ಜಡ ಜೀವರಲ್ಲಿ ವ್ಯತ್ಯಾಸ ಇದೆ, ಜಡ ಪರಮಾತ್ಮನಲ್ಲಿ ವ್ಯತ್ಯಾಸ ಇದೆ, ಜೀವರಲ್ಲಿ ವ್ಯತ್ಯಾಸ ಇದೆ. ತಾವು ಗಮನಿಸಬೇಕು, ಇಷ್ಟೊಂದು 1000 ಜನ ಇದ್ದೀವಿ, ಒಂದು ಮುಖ ಇನ್ನೊಂದರ ಮುಖದಾಗಿಲ್ಲ, ಪೂರ್ತಿ ಬೇರೆನೆ. ಮುಖ ಬಿಡಿ, ಒಂದು ಮೂಗು ಇನ್ನೊಂದು ಮೂಗಿನಾಗಿಲ್ಲ. 800 ಕೋಟಿ ಜನ ಇದ್ದಾರೆ ಪ್ರಪಂಚದಲ್ಲಿ. 800 ಕೋಟಿ ಜನ ಒಬ್ಬರ ಹಾಗೆ ಇನ್ನೊಬ್ಬರಿಲ್ಲ. ಎಲ್ಲ ಜೀವಗಳು ಭೇದವಾಗಿದ್ದಾವೆ, ಬೇರೆ ಆಗಿದ್ದಾವೆ. ಅವುಗಳ ಸಾಧನೆ ಮೇಲೆ, ಸಹಜ ಪ್ರಕೃತಿಯ ಮೇಲೆ ಬೇರೆ ಆಗಿದ್ದಾವೆ. ಅದನ್ನು ಹೇಳ್ತಾರೆ, ಈ ಭೇದ ಬಂದಿರೋದು ಕಾರಣ ಇಷ್ಟೇ. ಇದನ್ನು ತತ್ವ 2 ವಿಶಿಷ್ಟವಾದ ಅಂತ. ಒಂದು ವ್ಯಕ್ತಿ ವಿಶಿಷ್ಟವಾದ, ಸ್ವಭಾವ ವಿಶುದ್ಧವಾದ ಅಂತ.
ಒಂದು ವಸ್ತುವಿನಂತೆ ಮತ್ತೊಂದು ವಸ್ತು ಇಲ್ಲ, ಒಂದು ಮನುಷ್ಯನಾಗಿ ಇನ್ನೊಬ್ಬ ಮನುಷ್ಯ ಇಲ್ಲ ಅಂತ ಹೇಳಿದ್ನಲ್ಲ, ಇದನ್ನು ಪ್ರಪಂಚ ಒಪ್ತದೆ. ಇವತ್ತಿಗಾದ್ರೂ ನೋಡಿ, ನಮ್ಮ ಪ್ರಪಂಚದ ಅದ್ಭುತ ಅಂದರೆ ನಮ್ಮ ಬೆರಳುಗಳನ್ನು ನೋಡ್ಕೊಳ್ಳಿ. ಮೇಲೆ ಕೈಯಲ್ಲಿ ನಮ್ಮ ಗೆರೆಗಳಿದ್ದಾವೆ, ಬೆರಳಿನ ತುದಿಗೆ ಫಿಂಗರ್ ಪ್ರಿಂಟ್ ಅಂತ ಕರಿತೇವೆ. ಈಗಾದರೂ ಬ್ಯಾಂಕಲ್ಲಿ ನಮ್ಮ ಸಿಗ್ನೇಚರ್ ನಂಬಲ್ಲ, ಅವರು ಹೆಬ್ಬೆಟ್ಟೆ ನಂಬುತ್ತಾರೆ. ಯಾಕಂದರೆ ಇದನ್ನು ಬದಲಾಯಿಸೋಕ್ಕಾಗಲ್ಲ. 800 ಕೋಟಿ ಜನದಲ್ಲಿ ನನ್ನ ಹೆಬ್ಬೆರಳಿನ ಗುರುತು ಇನ್ನು ಯಾರಿಗೂ ಹೊಂದಲ್ಲ. ಅದು ಇಷ್ಟು ವಿಶಿಷ್ಟವಾಗಿ ಇದ್ದೇವೆ ಜಗತ್ತು ನಾವು. ಮನುಷ್ಯಗಳೆಲ್ಲ ಭೇದ ಇದೆ ಅಂತ. ಮತ್ತು ಮುಖ್ಯವಾಗಿ ಹೇಳಬೇಕಾದದ್ದು, ಮಧ್ವಾಚಾರ್ಯ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಅವನದೇ ಆದಂಥ ಒಂದು ವ್ಯಕ್ತಿತ್ವ ಇದೆ. ಆ ವ್ಯಕ್ತಿತ್ವ ಸಾಧಿಸಿಕೊಂಡಾಗ ಅದು ಮುಕ್ತಿ ಸಾಧ್ಯತೆ ಆಗ್ತದೆ ಅಂತ ಒಂದು ಕಲ್ಪನೆ ಮಾಡಿ ಹೇಳ್ತಾರೆ. ಎಷ್ಟು ಚಂದದ ಎಕ್ಸಾಂಪಲ್ ಕೊಡ್ತಾರೆ ಅಂದರೆ, ಒಂದು ಸಣ್ಣ ಚಂಬಿದೆ, ಒಂದು ಕೊಡ ಇದೆ, ಒಂದು ಕೆರೆ ಇದೆ, ಒಂದು ಸಮುದ್ರ ಇದೆ. ಸಮುದ್ರ ಯಾವಾಗಲೂ ತುಂಬಿಕೊಂಡೇ ಇರುತ್ತೆ. ನಾವು ಅಂತೀವಿ ಕೆರೆ ಒಣಗಿ ಹೋಗಿತ್ತು ತುಂಬಿಕೊಂಡ್ತು ಅಂತೀವಿ, ಕೆರೆ ಪೂರ್ಣವಾಗಿ ತುಂಬಿಕೊಂಡಿದೆ ಅಂತೀವಿ. ಕೊಡ ಖಾಲಿ ಇತ್ತು, ನೀರು ತುಂಬಿಕೊಂಡಿದ್ವಿ, ಕೊಡ ತುಂಬಿದೆ ಅಂತೀವಿ, ಲೋಟ ತುಂಬಿದೆ ಅಂತೀವಿ. ಪ್ರತಿಯೊಂದು ಪೂರ್ಣ, ಸಮುದ್ರ ಪೂರ್ಣ, ಕೆರೆ ಪೂರ್ಣ, ಪಾತ್ರೆ ಪೂರ್ಣ, ಕೊಡ ಪೂರ್ಣ. ಆದರೆ ಪೂರ್ಣತೆಯಲ್ಲಿ ವೈವಿಧ್ಯ ಪೂರ್ಣ ಇದೆ, ಯಾವುದೂ ಸಮಲ್ಲ. ಗಾತ್ರ ಬೇರೆ, ಸಮುದ್ರದ ಪೂರ್ಣವೇ ಬೇರೆ, ಚಂಬಿನ ಪೂರ್ಣವೇ ಬೇರೆ. ಅದು ಪೂರ್ಣ ಅನಿಸಿದರೂ ಕೂಡ ವೈವಿಧ್ಯ ಪೂರ್ಣವಾದದ್ದು ಒಂದೇ ಅಲ್ಲ ಅದು ಅಂತ. ಇದೇ ಜೀವಗಳ ನಡುವೆ ಇರುವಂಥ ಭಿನ್ನತೆ ಇರುವಂಥದ್ದು. ಇನ್ನೊಂದು ಕೆಲವು ವಿಶೇಷಗಳನ್ನು ಬಹಳ ಚಂದ ಹೇಳಬೇಕಾದದ್ದು. ನಾನು ವಿಜ್ಞಾನದ ವಿದ್ಯಾರ್ಥಿಯಾಗಿ ನನಗೆ ಆಶ್ಚರ್ಯ ಹುಟ್ಟಿಸುವಂಥದ್ದು, ವಿಶ್ವವನ್ನು ನಿರಾಕರಿಸೋ ಹಾಗಿಲ್ಲ. ವಿಶ್ವ ಸತ್ಯ. ಯಾಕಂದರೆ ವಿಶ್ವ ಸೃಷ್ಟಿ ಆಗಿರೋದು ಭಗವಂತನಿಂದ, ಅವನ ಲೀಲಾ ಸೃಷ್ಟಿ. ಅದು ಲೀಲಾ ಸೃಷ್ಟಿಯನ್ನೇ ಒಪ್ಕೊಳ್ಳದೆ ಹೋದರೆ ಲೀಲೆಯನ್ನು ಹೇಗೆ ನಂಬ್ಕೋತೀರಿ, ಭಗವಂತನ ಹೇಗೆ ನಂಬ್ತೀರಿ? ಈಗ ಜಗತ್ತಿದೆ ಅನ್ನೋದೇನೆ ಭಗವಂತ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ. ಆದ್ದರಿಂದ ಬ್ರಹ್ಮ ಇದೆ, ಜಗತ್ತಿದೆ. ನಾನೇನೋ ಒಂದು ಸೃಷ್ಟಿ ಮಾಡ್ತೇನೆ, ಆ ಸೃಷ್ಟಿಗೆ ನಾನು ಕಾರಣ ಆಗ್ತೇನೆ, ಆ ಸೃಷ್ಟಿ ಇದೆ ಅಂತ ನಂಬುತ್ತೇನೆ ನಾನು. ಈಗ ತಾವೆಲ್ಲ ಇದ್ದೀವಿ, ಇರೋದು ಸತ್ಯ ಇದು. ಅದು ತಾತ್ಕಾಲಿಕ ಸತ್ಯ ಆಗಬಹುದು, ಆದರೆ ಶಾಶ್ವತವಾದ ಸತ್ಯ ಅಲ್ಲ. ಇದು ನೋಡಿ, ಫಾರ್ ಎಕ್ಸಾಂಪಲ್ ಎಲ್ಲರೂ ಇದ್ದೀವಿ, ನಾನು ಇರಲಿಕ್ಕಿಲ್ಲ, ಜಗತ್ತು ಹಾಗೆ ಬೆಳ್ಕೊಂಡು ಹೋಗ್ತಾ ಇದೆ. ಜಗತ್ ಸತ್ಯವಾಗಿದೆ, ಆದರೆ ಜಗತ್ ಸೃಷ್ಟಿ ಆಗಿದ್ದು ಕಾರಣ ಇಷ್ಟೇ, ನಿರ್ಮಾಣ ಮಾಡೋದು ಒಬ್ಬರಿದ್ದಾನೆ ಅಂತ. ಇನ್ನೊಂದು, ಭೌತಿಕ ಪ್ರಪಂಚದ ಬಗ್ಗೆ ಆಚಾರ್ಯ ಹೇಳುವಂಥ ಮಾತು ನನಗೆ ಆಶ್ಚರ್ಯ ಹುಟ್ಟುತ್ತೆ. ಅವ್ರು ಹೇಳ್ತಾರೆ, ಪ್ರತಿಯೊಂದು ಭೌತಿಕ ದ್ರವ್ಯ ಏನಿದೆಯೋ ಅದರ ಸೂಕ್ಷ್ಮಾತಿ ಸೂಕ್ಷ್ಮಗಳು ಪರಮಾಣುಗಳಿದ್ದಾವೆ ಅಂತ. ದಯವಿಟ್ಟು ಗಮನಿಸಬೇಕು. ನಾವು ಅಟಾಮಿಕ್ ಥಿಯರಿ ಅಂತ ಪಾಠ ಮಾಡ್ತೀವಿ ಕಾಲೇಜ್ಗಳಲ್ಲಿ. ಪರಮಾಣು ಅತ್ಯಂತ ಸಣ್ಣದಾದ ಕಣ ಅಂತ ಹೇಳ್ತೀವಿ. ಆಚಾರ್ಯರು ಅವತ್ತು ಹೇಳಿದ್ದಾರೆ 14ನೇ ಶತಮಾನದಲ್ಲಿ, ಸೂಕ್ಷ್ಮಾತಿ ಸೂಕ್ಷ್ಮ ಪರಮಾಣುಗಳು ಅವಿಭಾಜ್ಯವಾದ ಅಂತ್ಯ ಅವಯವಗಳಲ್ಲ. ಒಂದೊಂದು ಪರಮಾಣುವೊಳಗೂ ಅನೇಕಾನೇಕ ಸೂಕ್ಷ್ಮಾಣುಗಳಿದ್ದಾವೆ ಅಂತ. ನಾವು ಆಟಮ್ ಅಂದಾಗ ಪ್ರೋಟಾನ್, ನ್ಯೂಟ್ರಾನ್, ಇಲೆಕ್ಟ್ರಾನ್ ಅಂತ ಹೇಳ್ತೀವಿ. ಯಾವೂ ಸತ್ಯ ಅಲ್ಲ ಅಂತ ಗೊತ್ತಾಗಿದೆ. ಒಳಗಡೆ ಕ್ವಾರ್ಕ್ಸ್ ಇದ್ದಾವೆ ಅಂತ, ಮೆಸಾನ್ಸ್, ಪಯಾನ್, ಬೋಸಾನ್ಸ್ ಎಲ್ಲ ಪಾರ್ಟಿಕಲ್ಸ್ ಇದ್ದಾವೆ ಅಂತ ಹೇಳ್ತೀವಿ. ಇವತ್ತು ಏನು ವಿಜ್ಞಾನ ಹೇಳ್ತಾ ಇದೆಯೋ ಅದನ್ನು ಆಚಾರ್ಯರು ಅವತ್ತು ಹೇಳಿದರು, ಪರಮಾಣುವಿನೊಳಗೂ ಸೂಕ್ಷ್ಮಾಣುಗಳಿದ್ದಾವೆ ಅನ್ನೋ ಮಾತನ್ನು ಹೇಳಿದರು. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಹೇಳ್ತಾರೆ, ವನಸ್ಪತಿಗಳಲ್ಲಿ, ಗಿಡಬಳ್ಳಿಗಳಲ್ಲಿ ಜೀವ ಸಂಚಾರ ಇದೆ. ನಮ್ಮ ಜಗದೀಶ್ ಚಂದ್ರ ಬೋಸ್ ಏನು ಹೇಳಿದ್ರು, ಮರಗಳಲ್ಲಿ, ಸಸ್ಯಗಳಲ್ಲಿ ಜೀವ ಇದೆ ಅಂತ ಹೇಳೋದನ್ನು ಮಧ್ವಾಚಾರ್ಯ ಅವತ್ತು ಹೇಳ್ತಾರೆ. ಪ್ರತಿಯೊಂದು ಜೀವದಲ್ಲಿ, ಪ್ರತಿಯೊಂದು ವನಸ್ಪತಿಯಲ್ಲಿ, ಗಿಡಬಳ್ಳಿಗಳಲ್ಲಿ ಜೀವ ಸಂಚಾರವಿದೆ ಅಂತ. ಮತ್ತು ಇನ್ನೊಂದು, ಮನುಷ್ಯನ ಕ್ರಿಯೆಗೆ ಅದು ಪ್ರತಿಕ್ರಿಯೆ ತೋರಿಸಬಲ್ಲದು ಅನ್ನೋದನ್ನು ಬರೆದಿದ್ದಾರೆ ಅವರು. ಇನ್ನೊಂದು ಬಹಳ ಅದ್ಭುತವಾದದ್ದು ನನಗನ್ನಿಸೋದು, ಇದನ್ನು ಮಾಡರ್ನ್ ಥಿಯರಿ ಬಹಳ ಚೆಂದ ಹೇಳ್ತಾರೆ. ಇನ್ನೊಂದು ಬಹುದೊಡ್ಡ ಸಿದ್ಧಾಂತವನ್ನು ನಮ್ಮ ವಿಜ್ಞಾನ ಇವತ್ತು ಗಟ್ಟಿಯಾಗಿ ನಂಬುತ್ತದೆ. ಯಾವುದೇ ವಸ್ತು ಸಂಪೂರ್ಣವಾಗಿ ನಾಶ ಆಗೋದಿಲ್ಲ.
ಲಾ ಆಫ್ ಕಾನ್ಸರ್ವೇಷನ್ ಆಫ್ ಮಾಸ್ ಆ್ಯಂಡ್ ಲಾ ಆಫ್ ಕಾನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಇವತ್ತು ಮಾತಾಡ್ತೀವಲ್ಲ, ಅದನ್ನು ಸ್ವಾಮಿ ಅವ್ರು ಹೇಳ್ತಾರೆ, ಮಧ್ವಾಚಾರ್ಯ ಹೇಳ್ತಾರೆ, ಯಾವುದೇ ವಸ್ತು ಸಂಪೂರ್ಣವಾಗಿ ನಾಶ ಆಗೋದಿಲ್ಲ, ಅದು ಕೇವಲ ರೂಪಾಂತರ ಹೊಂದದೆ ಅಂತ. ಒಂದು ದೇಹ ಇದೆ, ಅದು ಬೂದಿ ಆಗ್ತದೆ. ಒಂದು ವಸ್ತು ಇನ್ನೊಂದು ವಸ್ತುವಾಗಿ ರೂಪಾಂತರ ಆಗ್ತದೆ ಹೊರತಾಗಿ ಯಾವ ವಸ್ತುವು ನಾಶ ಆಗೋದಿಲ್ಲ ಅನ್ನೋದನ್ನು ಅವತ್ತು ಬರೋದು. ಇವತ್ತು ನಾವು ಲಾ ಆಫ್ ಕಾನ್ಸರ್ವೇಷನ್ ಅಂತೇನು ಹೇಳ್ತೀವಿ, ಅದನ್ನು ಅವತ್ತೇ ಹೇಳಿದ್ದಾರೆ. ಇನ್ನೊಂದು ಬಹಳ ಅದ್ಭುತ ತತ್ವವನ್ನು ಹೇಳ್ತಾರೆ, ಅದಕ್ಕೆ ನೊಬೆಲ್ ಪ್ರಶಸ್ತಿ ಬಂದಂಥ ತತ್ವ ಅದು. ಪಿಂಡಾಂಡದಿಂದ ಬ್ರಹ್ಮಾಂಡದವರೆಗೆ ವಿಶ್ವ ಒಂದಕ್ಕೊಂದು ಪರಸ್ಪರವಾಗಿ ಹೆಣೆದುಕೊಂಡಿದೆ ಅಂತ. ಇಡೀ ವಿಶ್ವ, ನಾನು ಬರೀ ಭಾರತ ಭೂಮಿ ಅಂತ ಹೇಳ್ತಾ ಇಲ್ಲ, ಇಡೀ ವಿಶ್ವ ಒಂದಕ್ಕೊಂದು ಚೆನ್ನಾಗಿ ಹೊಂದಿಕೊಂಡಿದೆ ಅಂತ. ಒಂದು ಬಹಳ ಅದ್ಭುತ ಥಿಯರಿ ಇದೆ. 2 ಇಲೆಕ್ಟ್ರಾನ್ ಜೊತೆಗೆ ಬಂದಾಗ ಅವು ಬೇರೆ ಆಗಿ ಹೋದರೆ, ಒಂದು ಪ್ರಪಂಚದ ಈ ಮೂಲೆಗೆ ಇನ್ನೊಂದು ಆ ಪ್ರಪಂಚದ ಆ ಮೂಲೆಗೆ ಹೋದರೂ ಕೂಡ ಅಕಸ್ಮಾತ್ತಾಗಿ ಒಂದು ತಿರುಗಿದ್ರೆ ಇನ್ನೊಂದು ಕೂಡ ತಿರುಗತ್ತೆ ಅನ್ನೋ ಥಿಯರಿ ನೊಬೆಲ್ ಪ್ರಶಸ್ತಿ ಬಂದಂಥದ್ದು. ಅದನ್ನು ಅವತ್ತೇ 600 ವರ್ಷಗಳಿಂದ ಹೇಳಿ ಪ್ರಪಂಚ ಒಂದಕ್ಕೊಂದು ಸೇರಿಕೊಂಡಿದೆ, ನಾವು ಯಾರೂ ಭಿನ್ನರಲ್ಲ, ಒಬ್ರಿಗೊಬ್ಬರು ಸೇರಿಕೊಂಡವರು ಅನ್ನೋ ಮಾತನ್ನು ಅಷ್ಟು ಚೆನ್ನಾಗಿ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಮನುಷ್ಯನಿಗೆ 15 ಬೇಲಿಗಳಿದ್ದಾವೆ ಅಂತ. ಬಹು ದೊಡ್ಡ ಕಾಣಿಕೆ, ನಾನು ನಂಬಿಕೊಂಡ ಹಾಗೆ 15 ಬೇಲಿಗಳನ್ನು ನಾವು ಹಾಕ್ಕೊಂಡಿದ್ದೇವೆ. ಆ ಬೇಲಿಗಳು ಹೆಸರು, ನನ್ನ ಹೆಸರೇ ಒಂದು ಬೇಲಿ, ನಾನು ದೊಡ್ಡವನು ಅಂತ. ಒಡೆತನ ಒಂದು ಬೇಲಿ, ಯೋಚನೆ, ಮಾತು, ಕೃತಿ, ವೀರ್ಯ, ಅನ್ನ, ಮನಸ್ಸು, ಇಂದ್ರಿಯ, ನೆಲ, ನೀರು, ಗಾಳಿ, ಬೆಂಕಿ, ಆಕಾಶ ಮತ್ತು ಶ್ರದ್ಧೆ, ಈ 15 ಬೇಲಿಗಳನ್ನು ಹಾಕ್ಕೊಂಡಿದ್ದೇವೆ. ಯಾವಾಗ ನಾನು 15 ಬೇಲಿಗಳನ್ನು ಮುರಿದು ದಾಟುತ್ತೇನೋ ಆಗ ಮಾತ್ರ ನನಗೆ ಸಾಕ್ಷಾತ್ಕಾರ ಆಗುವಂಥದ್ದು. ಇದನ್ನೇ ಆತ್ಮ ಸಾಕ್ಷಾತ್ಕಾರ ಅಂತ ಕರೆದರು. ಆತ್ಮ ಸಾಕ್ಷಾತ್ಕಾರ ಆದವನಿಗೆ ಮಾತ್ರ ಭಗವಂತನ ಸಾಕ್ಷಾತ್ಕಾರ ಆಗೋದಕ್ಕೆ ಸಾಧ್ಯ ಇದೆ ಅಂತ ಮೊದಲು ಹೇಳ್ತಾರೆ. ಮೊದಲು ಅಹಂ ನಾಶ ಆಗಬೇಕು, ಆಗ ಸಹ ಎನ್ನುವಂಥ ಪರತತ್ವದ ದರ್ಶನ ಆಗ್ತದೆ. ಅಹಂ ನಾಶ ಆದಾಗೆ ಸಹ ಬರುತ್ತದೆ. ಇದೇ ಸೋಹಂ ಸಾಕ್ಷಾತ್ಕಾರ ಅಂತ, ಸೋಹಂ ಸಾಕ್ಷಾತ್ಕಾರ ಅಂತ. ಅದ್ಭುತವಾದ ಮಾತುಗಳನ್ನು ಒಟ್ಟಿನಲ್ಲಿ ಜೀವನ ಸಂದೇಶವನ್ನು ಹೇಳೋದಾದರೆ ಅವ್ರು ಹೇಳ್ತಾರೆ, ನಿನ್ನ ಪಾಲಿನ ಕರ್ಮವನ್ನು ಮಾಡು, ಬಂದದ್ದನ್ನು ಉಣ್ಣು, ಹರಿಯ ಚರಣಗಳ ಅರಿವನ್ನು ಮರಿಬೇಡ. ಹಾಗೆ ಹರಿ ಪರದೈವ, ಅವನೇ ಗುರು, ಅವನೇ ಆಸರೆ, ಅವನೇ ನನ್ನ ತಂದೆ, ಅವನೇ ನನ್ನ ತಾಯಿ ಅನ್ನೋದನ್ನು ಎಂದೂ ಮರಿಬೇಡ. ನಾನು ಎಷ್ಟೇ ದೊಡ್ಡವನಾದರೂ ಕೂಡ ನಾನು ಭಗವಂತ. ಧ್ಯಾನ ಮೂಲಂ ಗುರುರ್ಮೂರ್ತಿ, ಪೂಜಾ ಮೂಲಂ ಗುರುರ್ಪದಂ, ಮಂತ್ರ ಮೂಲಂ ಗುರುರ್ವಾಕ್ಯಂ, ಮೋಕ್ಷ ಮೂಲಂ ಗುರುಕೃಪಾ ಅಂತ ನಮ್ಮ ಎಲ್ಲ ಗುರುಗಳನ್ನು ಅವರ ಚರಣಾರವಿಂದಗಳಲ್ಲಿ ನನ್ನ ಕೋಟಿ ಕೋಟಿ ಶಿರ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ, ಇಲ್ಲಿರ್ತಕ್ಕಂಥ ಪಂಡಿತೋತ್ತಮರಿಗೆ ನನ್ನ ಬಿನ್ನಹವನ್ನು ಸಲ್ಲಿಸ್ತಾ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಾಧು ಸಂತರಿಗೆ ನಮಿಸ್ತಾ, ನಾನಿವತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನ ಸಂದರ್ಶಿಸಿ ನನ್ನ 4 ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಕಾರಣೀಭೂತರಾದಂಥ ನನ್ನ ತೀರ್ಥರೂಪರವರ ಅನುಮತಿಯನ್ನು ಬೇಡ್ತಾ, ತೀರ್ಥರೂಪು ಸಮಾನರಾದ ಹಲವಾರು ವಿಪ್ರ ವಿದ್ವಾಂಸರುಗಳಿದ್ದೀರಿ, ವಾಂಗ್ಮಯ ಪ್ರಪಂಚದ ಅತ್ಯಂತ ಪುಣ್ಯಾತ್ಮರುಗಳಿದ್ದೀರಿ, ಅವರುಗಳಿಗೆಲ್ಲ ನನ್ನ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ 4 ಮಾತುಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಈ ಗೋಷ್ಠಿಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದರೆ, ವಾಂಗ್ಮಯ ಪ್ರಪಂಚದಲ್ಲಿ ಎಂದೆಂದಿಗೂ ಧ್ರುವತಾರೆಗಳಂತೆ ಇರ್ತಿರ್ತಕ್ಕಂಥ ಆಚಾರ್ಯತ್ರಯರ ಕೊಡುಗೆ ಈ ಪ್ರಪಂಚಕ್ಕೆ ಎಷ್ಟು ಮುಖ್ಯವಾಗಿತ್ತು ಅನ್ನೋದನ್ನು ತಿಳಿಸ್ಕೊಡೋದಾಗಿರುತ್ತೆ. ಅದನ್ನು ತಿಳಿಸ್ಕೊಡೋವಂಥ ಸಂದರ್ಭದಲ್ಲಿ ಆಚಾರ್ಯರು ಏನು ಕೊಟ್ಟಿದ್ದರು, ಒಂದು ಸದ್ವಿಚಾರಗಳು, ಆ ಸದ್ವಿಚಾರಗಳು ಕೂಡ ಎಲ್ಲವೂ ನಮಗೆ ಗ್ರಾಹ್ಯವಾಗಬೇಕಾಗತ್ತೆ. ಆ ಸದ್ವಿಚಾರಗಳು ಗ್ರಾಹ್ಯವಾಗ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಸಂದರ್ಭಗಳಲ್ಲಿ ಶಿಷ್ಯರಲ್ಲಿ ಕೆಲವು ಗೊಂದಲಗಳು ಮೂಡುವುದು ಸಹಜ. ಉದಾಹರಣೆಗೆ ಒಂದು ಮ್ಯಾಥಮೆಟಿಕ್ಸ್ನ ಒಂದು ಫಾರ್ಮುಲಾವನ್ನು ಹೇಳಿದ್ರೆ ಒಬ್ಬರು ಮೇಷ್ಟ್ರು ಒಂಥರ ಹೇಳ್ತಾರೆ, ಮತ್ತೊಬ್ಬರು ಮೇಷ್ಟ್ರು ಇನ್ನೊಂದು ಥರ ಹೇಳ್ತಾರೆ, ಮತ್ತೊಬ್ಬರು ಮೇಷ್ಟ್ರು 3 ಥರ ಹೇಳ್ತಾರೆ. ಹೀಗೆ 3 ಭಾಗಗಳನ್ನು ಕಲಿತಂಥ ವಿದ್ಯಾರ್ಥಿ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಪ್ರಯತ್ನ ಮಾಡಿ ನೋಡ್ತಾನೆ. ಇಂತಹ ಸಂದರ್ಭದಲ್ಲಿ ವಿಜ್ಞಾನದಲ್ಲಿ ನಮಗೆ ಕಂಡುಬರ್ತಕ್ಕಂಥ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಆಬ್ಜೆಕ್ಟಿವ್ ಟೆಸ್ಟ್ ಅಂತ ನಾವು ಕರಿತೀವಿ. ಆ ಆಬ್ಜೆಕ್ಟಿವ್ ಟೆಸ್ಟ್ ಅಂದರೆ ಏನು ಅಂತಂದರೆ ಎಲ್ಲರಿಗೂ ವೇದ್ಯವಾಗ್ತಕ್ಕಂಥದ್ದು, ಅವರವರು ಅದನ್ನು ಅರ್ಥೈಸಿಕೊಳ್ಳುವ ರೀತಿ ಅಂತ. ಹಾಗೆ ಅರ್ಥೈಸಿಕೊಳ್ಳುವ ರೀತಿಯನ್ನು ನೋಡುವಾಗ ಇಂಗ್ಲೀಷಿನ ಒಂದು ನನಗೆ
ಸುಂದರ ವಾಕ್ಯ ನೆನಪಾಗುತ್ತೆ. ಆ ವಿಚಾರವನ್ನು ನಾವು ನಮ್ಮಲ್ಲಿ ಈಗಾಗಲೇ ಹೇಳಿದ್ದೇವೆ. ಅದನ್ನು ಈಗಿನ ಕಾಲದಲ್ಲಿ ಏನಂದರೆ ಇಂಗ್ಲೀಷ್ನವ್ರು ಹೇಳಿದ್ದೆಲ್ಲ ವೇದವಾಕ್ಯ ಅಂತ ತಿಳ್ಕೊಳ್ಳುವಂಥದ್ದು ಅಂತ. ರೀಸನ್ಸ್ ಶುಡ್ ರೆಸೊನೇಟ್ ಅಂತ ಭಾಳ ಚೆನ್ನಾಗಿರ್ತಕ್ಕಂಥ ಪದ, ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ರೀಸನ್ಸ್ ಶುಡ್ ರೆಸೊನೇಟ್, ನಾಟ್ ಅಗ್ರೆಷನ್ ಅಂತ. ಅಂದರೆ ಯಾವ ವಿಚಾರವನ್ನು ನಾವು ಯಾರ ಮುಂದೆ ಸಮರ್ಪಕವಾಗಿ ಅದನ್ನು ತಿಳಿಸ್ಬೇಕೋ ಅಥವಾ ವಾದಿಸಬೇಕೋ ಆ ವಾದ ಮಂಡನೆಯಿಂದ, ಖಂಡಿಸುವುದರಿಂದ ಅಲ್ಲ ಅನ್ನೋದನ್ನು ಮೊದಲ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇದು ಹಿಂದೆಂದಿಗಿಂತಲೂ ಇಂದು ಮುಖ್ಯವಾಗುತ್ತೆ. ಪ್ರತಿ ದಿವಸ ಯಾವತ್ತೂ ಬಿಡದಲ್ಲೇ ಇವತ್ತಿಗೂ ಶ್ರೀರಂಗದಲ್ಲಿ ತ್ರಿಮತಸ್ಥರೆಲ್ಲರೂ ಕೂಡ ವಾಕ್ಯಾರ್ಥವನ್ನು ಮಾಡಿ ಕೊನೆಗೆ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಶ್ರೀರಂಗನಿಗೆ ಸಮರ್ಪಣೆ ಮಾಡಿ ಹೋಗ್ತಕ್ಕಂಥ ಪದ್ಧತಿ ಇವತ್ತಿಗೂ ಶ್ರೀರಂಗದಲ್ಲಿ ಕಾಣಕ್ಕೆ ಸಿಕ್ಕುತ್ತೆ. ಹಾಗಿದ್ದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಏಕೆ ಅಂತಕ್ಕಂಥದ್ದು. ಇದನ್ನೆಲ್ಲ ನಾವು ನೋಡಿದಾಗ ಪ್ರತಿಯೊಬ್ಬ ಆಚಾರ್ಯರು ಈ ಸಮಾಜಕ್ಕೆ ಕೊಟ್ಟಂಥ, ಈ ವಿಶ್ವದ ಉನ್ನತಿಗೆ ಕೊಟ್ಟಂಥ ಸದ್ವಿಚಾರಗಳನ್ನು ನಾವು ಕಂಡಿದ್ದೇವೆ. ವೇದವಾಕ್ಯವೇ ಇದೆ, ಆನೋಭದ್ರಂತು ಕೃತವಾ ವಿಶ್ವಯಂತು ಅಂತ. ಸದ್ವಿಚಾರಗಳು ಯಾವ ಮೂಲೆಯಿಂದಾದರೂ ಬರಲಿ, ನನ್ನ ಎಲ್ಲ ಅಂಗಾಂಗಗಳನ್ನು ಅದಕ್ಕೆ ತೆರೆದಿಟ್ಟುಕೊಳ್ತೇನೆ ಅಂತ ಕುವೆಂಪುರವರು ಸಹ ಅದನ್ನು ಹೇಳಿದ್ರು. ತೆರೆದಿದೆ ಮನೆ ಓ ಬಾ ಅತಿಥಿ ಅಂತ ಹೇಳಿ ಬರ್ತಕ್ಕಂಥ ಕೃತಿಯಲ್ಲಿ ಅದನ್ನು ಹೇಳಿದ್ದಾರೆ. ಅಲ್ಲಿಗೆ ಆ ಆನೋಭದ್ರಂತು ಕೃತವಾ ವಿಶ್ವಯಂತು ಅಂತಕ್ಕಂಥ ಒಂದು ವೇದವಾಕ್ಯಕ್ಕೆ ಸಿಗ್ತಕ್ಕಂಥ ಏನು ಉತ್ತಮವಾದ ಸ್ಥಾನವಿದೆ ಅಂತ ತಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ. ಇದನ್ನೆಲ್ಲ ಮನನ ಮಾಡಿದಾಗ ಅನಿಸುತ್ತೆ, ಮಹಾಸಭೆ ಹಾರನಹಳ್ಳಿಯವರು ಕಾರಣಕರ್ತರಾದರು. ಇವತ್ತು ಅವರ ಜನ್ಮದಿನವೂ ಹೌದು. ಅದಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಮಹಾಸಭೆಯ ಉದ್ದೇಶ, ಮಹಾಸಭೆಯನ್ನು ಯಾತಕ್ಕಾಗಿ ಮಾಡಬೇಕು, ಕೆಲವು ಅಭಿಪ್ರಾಯಗಳು ಬಂದವು. ಅಭಿಪ್ರಾಯದಲ್ಲಿ ಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯಗಳು ತೆಗೆದುಕೊಳ್ಬೇಕು. ಎಷ್ಟೋ ಜನ ಸಮಾಜದಲ್ಲಿ 2 ಹೊತ್ತಿನ ಊಟಕ್ಕೆ ತೊಂದರೆ ಪಟ್ಕೊಂಡಿದ್ದಾರೆ, ವಿದ್ಯಾಭ್ಯಾಸಕ್ಕೆ ತೊಂದರೆ ಪಟ್ಕೊಂಡಿದ್ದಾರೆ. ಇಂಥವೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟು ವೈಭವೋಪೇತವಾಗಿರ್ತಕ್ಕಂತಹ ಒಂದು ಸಮಾರಂಭ, ಸಮ್ಮೇಳನ, ಮಹಾಸಮ್ಮೇಳನ ಬೇಕಿತ್ತ ಅಂತಕ್ಕಂಥ ಕೇಳಿದಂಥ ಕೆಲವು ಪ್ರಶ್ನೆಗಳು ಕೆಲವು ಭಾಗದಿಂದ ನನಗೆ ಬಂದವು. ಈ ವೇದಿಕೆಯನ್ನು ಉಪಯೋಗಿಸ್ಕೊಂಡು ಹೇಳ್ತಾ ಇದ್ದೀನಿ. ಈ ವೇದಿಕೆಯಿಂದ ನಿಮಗೆ ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದೇನು ಅಂತಂದರೆ, ಎಲ್ಲರ ಮನಸ್ಸುಗಳನ್ನು ಒಂದೆಡೆ ಸೇರಿಸಿ ನಮ್ಮ ವಿಷಯಗಳನ್ನು ಪ್ರಸ್ತಾಪಿಸುವುದಷ್ಟೇ ಆಗಿದೆ ಹೊರತು ಬೇರಿನ್ಯಾವ ಉದ್ದೇಶದಿಂದಲೂ ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದೀವಿ. ಇಷ್ಟೊಂದು ಸ್ಥಳ, ಇಷ್ಟೊಂದು ವೈಭವ ಅಂತಂದರೆ ಯಾಕೆ ಆಗಬಾರ್ದು ಅಂತ ನನಗನ್ಸುತ್ತೆ. ಯಾತರಲ್ಲಿ ಕಡಿಮೆ ಇದ್ದೇವೆ, ಯಾತರಲ್ಲಿ ನಾವು ಬಡವರು. ನನಗೆ ತಿಳಿದ ಮಟ್ಟಕ್ಕೆ ಭಗವಂತನ ಕೃಪಾ ದೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಶ್ರೀಮಂತರು. ದಾಸರು ಅದನ್ನೇ ಹೇಳ್ತಾರೆ, ಬೇಡಿದರೆ ಎನ್ನೊಡೆಯಂ ಬೇಡುವೆ, ಪಾಡಿದರೆ ಎನ್ನೊಡೆಯನಂ ಪಾಡುವೆ ಅಂತ. ಹಾಗಿದ್ದಂಥ ಪಕ್ಷದಲ್ಲಿ ಈ ಸಮ್ಮೇಳನದಿಂದ ಇನ್ಯಾವುದೇ ರೀತಿಯ ಅನ್ಯಥಾ ಭಾವಿಸಬಾರ್ದು, ಇನ್ಯಾವುದೇ ಅನ್ಯಥಾ ಉದ್ದೇಶವಿಲ್ಲ. ಎಲ್ಲರ ಮನಸ್ಸುಗಳನ್ನು ಒಂದೆಡೆ ಕಲೆ ಹಾಕ್ತಕ್ಕಂಥದ್ದು, ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಜಾಗ ಬೇಕು. ಸಮ್ಮೇಳನ, ನಮ್ಮನೆಗೆ ಒಬ್ಬರು ಅತಿಥಿ ಬರ್ತಾರೆ ಅಂತಂದರೆ ಬೆಳಗ್ಗಿಂದನೇ ಎಲ್ಲವನ್ನ ಶುದ್ಧ ಮಾಡಿ ಸಿಂಗರಿಸಿ ಮನೆಯನ್ನು ಅದನ್ನು ಅಲಂಕರಿಸಿ ನಮಗಿದ್ದಂಥದ್ರಲ್ಲಿ ನಾವು ಮಾಡೋದಿಲ್ವೇ? ಹಾಗಾಗಿ ಮೂಲದಿಂದ ಬರ್ತಕ್ಕಂಥ ಎಲ್ಲ ನಮ್ಮ ಅತಿಥಿಗಳನ್ನು ಸತ್ಕಾರದಲ್ಲಿ ಒಂದು ಉತ್ತಮವಾದ ಆಸನ ವ್ಯವಸ್ಥೆ, ಸಭಾಂಗಣ, ಊಟೋಪಚಾರಗಳು ಬೇಡವೇ? ಇದನ್ನೆಲ್ಲ ಗಮನಕ್ಕೆ ತೆಗೆದುಕೊಳ್ತಾ ಆಚಾರ್ಯತ್ರಯರು ನಮಗೆ ಕೊಟ್ಟಂಥ ಸಂದೇಶವನ್ನು ನಾವು ಕಂಡ್ವಿ. ಶ್ರೀ ಪಾವಗಡ ಪ್ರಕಾಶ್ರವರು ವಿದ್ಯಾವಾಚಸ್ಪತಿಗಳು ಅವರು ತಿಳಿಸ್ಕೊಟ್ಟಂತಹ ಶಂಕರರ ಒಂದು ಏನು ನಮಗೆ ಬೇಕಾಗಿದ್ದಂಥ ಸಂದೇಶ ಅದನ್ನು ನೋಡಿದ್ವಿ. ಅದನ್ನು ಭಕ್ತಿ ಮೂಮೆಂಟ್ ಅಂತ ಸಮಾಜ ಪರಿಚಯದ ಪಾಠದಲ್ಲಿ ನಮಗೆ ಭಕ್ತಿ ಮೂಮೆಂಟ್ ಅಂತ ಹೇಳಿ ಇಟ್ಕೊಟ್ಟಿದ್ರು. ಭಾರತದಲ್ಲಿ ಭಕ್ತಿ ಮೂಮೆಂಟ್ ಬರುವಾಗ ಏನಾಗಿತ್ತು ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತಾ ರಾಮಾನುಜಾಚಾರ್ಯರು ಹೇಗೆ ನಮ್ಮನ್ನು ಆ ಭಕ್ತಿ ಮಾರ್ಗಕ್ಕೆ ಕರೆದುಕೊಂಡು ಹೋದರು ಅನ್ನೋ ಒಂದು ವಿಚಾರದಲ್ಲಿ ಅತ್ಯುತ್ತಮವಾಗಿ ಸಂಶೋಧಕರಾಗಿ ಆ ವಿಚಾರಗಳನ್ನೆಲ್ಲ ತಿಳಿಸಿ ರಾಮಾನುಜರ ವಿಚಾರಧಾರೆಗಳ ಬಗ್ಗೆ ಖಚಿತತೆಯಿಂದ ಮತ್ತು ಬದ್ಧತೆಯಿಂದ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಶ್ರೀ ಶೆಲ್ವಪಿಳ್ಳೆ ಅಯ್ಯಂಗಾರ್ ಅವರು ಮಾಡಿದ್ದಾರೆ. ನನ್ನ ಮನಸ್ಸಿನಲ್ಲಿ ಕೆಲವು ವಿಚಾರಗಳು ಹೀಗೆ ಹಾದಿ ಹೋದವು.
ಭಕ್ತಿಯ ವಿಚಾರವನ್ನು ಬಂದಾಗ ಉಪವಾಸ ಅಂದರೆ ಬರೀ ಸುಮ್ಮನೆ ಏನೋ ತಿಂದಲ್ನೇ ಕುಡಿದ್ಬಿಟ್ಟು ಟಿ ವಿ ನೋಡೋದಲ್ಲ. ಉಪವಾಸ ಅಂತ ಆ ಭಗವಂತನ ಹತ್ತಿರ ಕೂತು ಅವನ ಚಿಂತನೆಯನ್ನು ಮಾಡುವುದು ಉಪವಾಸ ಅಂತ. ಆ ಉಪವಾಸದಲ್ಲಿ ನಾವು ಸ್ವಲ್ಪ ಭಕ್ತಿಯನ್ನು ಸೇರಿಸಿಕೊಂಡ್ರೆ ಅದು ವ್ರತವಾಗುತ್ತೆ. ಏಕಾದಶಿ ವ್ರತ ಅಂತ ಕರಿತೇವೆ. ಹಾಗೆ ನೀರಿನಲ್ಲಿ ಆ ಭಕ್ತಿಯೆಲ್ಲ ಪ್ರವೇಶವನ್ನುಂಟಾದರೆ ಆ ನೀರು ತೀರ್ಥವಾಗುತ್ತೆ ಅಂತಕ್ಕಂಥದ್ದು. ಊಟದಲ್ಲಿ ಆ ಭಕ್ತಿಯ ಪ್ರವೇಶವಾದರೆ ಹೊರಗಡೆ ಹೋಗ್ತೀವಪ್ಪ, 200 ರೂಪೀಸ್ ಬೋರ್ಡ್ ಹಾಕ್ಬಿಟ್ಟಿರ್ತಾನೆ, ಫಿಕ್ಸ್ಡ್ ಮೀಲು, ಹೋಗ್ತೀವಿ, 4 ಜನ ಕೂತ್ಕೋತೀವಿ, ಅವ್ನು ಬಡಿಸ್ತಾನೆ, ತಿಂದ್ಬಿಡ್ತೀವಿ, ಎದ್ದು ಬರ್ತೀವಿ, ಕೆಲವು ಚೆಲ್ತೀವಿ. ಇದು ಕೇವಲ ಊಟ ಅನ್ನಿಸ್ಕೋತು. ಅಲ್ಲಿಯ ಭಕ್ತಿ ಪ್ರವೇಶವಾದರೆ ಆ ಊಟದಲ್ಲಿ ಅದು ಪ್ರಸಾದವಾಗುತ್ತೆ. ಎಂತಹ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಕೊಟ್ಟರು. ಪ್ರಯಾಣದಲ್ಲಿ ಭಕ್ತಿಯ ಪ್ರವೇಶವಾದರೆ, ನಾವು ಹೋಗ್ತಕ್ಕಂಥ ಪ್ರಯಾಣ, ಆ ಪ್ರಯಾಣದಲ್ಲಿ ಭಕ್ತಿಯ ಪ್ರವೇಶವಾದರೆ ಅದು ತೀರ್ಥಯಾತ್ರೆ ಆಗುತ್ತೆ. ಮತ್ತೆ ಮುಂದೆ ನಾವು ಮಾಡ್ತಕ್ಕಂಥ ಸಂಗೀತ, ಮಕ್ಕಳಾಡಿಸುವಾಗ, ಮಡದಿಯೊಡನೆ ಅಕ್ಕರದಿ ಮಾಡುವಾಗ, ಮಾತಾಡುವಾಗ, ಏಳುವಾಗ, ಕೂಡುವಾಗ ಕೃಷ್ಣ ಎನ್ನಬಾರದೆ, ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ ಅಂತ ಹಾಡುವ ಸಂದರ್ಭದಲ್ಲಿ ಭಕ್ತಿಯ ಪ್ರವೇಶವಾದರೆ ಕೇವಲ ಸಂಗೀತ ಅನ್ನಿಸ್ಕೊಂಡಿದ್ದು ಕೀರ್ತನೆಯಾಗುತ್ತೆ. ಇಂತಹ ವಿಚಾರಗಳನ್ನು ನಮ್ಮ ಮಾತಿನಲ್ಲಿ ಪ್ರವೇಶವಾದರೆ ಆ ಮಾತು ಕೇವಲ ಮಾತು ಎನಿಸದೆ ಅದು ಸರ್ವಕಾಲಕ್ಕೂ ವಿದಿತವಾಗಿರ್ತಕ್ಕಂಥ ವಚನವಾಗುತ್ತೆ. ಆ ಭಕ್ತಿ ಏನಾದರೂ ಇಂಥ ವಿಚಾರಗಳನ್ನೆಲ್ಲ ತೆಗೆದುಕೊಂಡು ನಮ್ಮ ಮನೆಗೆ ಒಂದು ವೇಳೆ ಪ್ರವೇಶವಾದರೆ, ಆ ಮನೆಗೆ ಪ್ರವೇಶವಾದರೆ ಸದ್ಗೃಹಿಣಿಯರು ಆ ಭಕ್ತಿಯನ್ನು ಆದರದಿಂದ ಆರತಿ ಮಾಡಿ ಕರೆದು ಸದಸ್ಯರೆಲ್ಲರೂ ಅದನ್ನು ಅಲಂಕರಿಸಿ ಕೀರ್ತನೆಯನ್ನು ಮಾಡಿದರೆ ಭಕ್ತಿಯನ್ನು, ಆ ಮನೆ ಮಂತ್ರಾಲಯವಾಗುತ್ತೆ, ದೇವಾಲಯವಾಗುತ್ತೆ. ಮನೆಯೇ ಮಂತ್ರಾಲಯ, ಮನವೇ ದೇವಾಲಯ ಆಗುತ್ತೆ. ಹೀಗೆ ನಾವು ಮಾಡ್ತಕ್ಕಂಥ ಪ್ರತಿ ಕಾಯಕಗಳಲ್ಲಿ ನಾವು ಭಕ್ತಿಯನ್ನು ಬೆರೆಸ್ತಾ ಮಾಡಿ ಕೃಷ್ಣ ನಿನಗೆ ಪ್ರೇರಿತವಾಗಿರ್ತಕ್ಕಂಥದ್ದು, ನಿನಗೆ ಪ್ರೀತಿಯಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಹೋದಂಥ ಸಂದರ್ಭಗಳಲ್ಲಿ ಅದು ಕೇವಲ ಕೆಲಸವಾಗದೆ ಭಗವಂತನಿಗೆ ಇಷ್ಟವಾಗ್ತಕ್ಕಂಥ ಕೆಲಸವಾಗುವುದರಿಂದ ಭಗವದ್ಗೀತೆಯ ಸಾರವಾದ ಕರ್ಮವಾಗುತ್ತೆ. ಕೆಲಸ ಮಾಡೋದು ಎಲ್ಲರೂ ಮಾಡೇ ಮಾಡ್ತಾರೆ. ಇಷ್ಟಪಟ್ಟು ಭಕ್ತಿಯಿಂದ ಕೆಲಸ ಮಾಡಿದಾಗ ಅದು ಕರ್ಮವಾಗುತ್ತೆ. ಇವೆಲ್ಲವನ್ನ ಮೇಳೈಸಿಕೊಂಡು ಇಂಥ ಮಹಾಸಭೆಯಿಂದ ನಾವೆಲ್ಲ ವಾಪಸ್ಸು ಮನೆಗಳಿಗೆ ಹೋಗುವಾಗ ಇವೆಲ್ಲವನ್ನ ಮೇಳೈಸಿಕೊಂಡವನಾಗಾಗ ಏನಾಗುತ್ತೆ ಭಕ್ತಿ ಪ್ರವೇಶವಾದರೆ ಅಂತಂದರೆ, ಅಂಥ ಮನುಷ್ಯ ಮುಂದೆ ಭಗವಂತನ ಹತ್ರ ಒಂದು ಸ್ಥಾನವನ್ನು ಪಡ್ಕೋತಾನೆ. ಆಗ ಅವನನ್ನು ಕೇವಲ ಮನುಷ್ಯ ಎನ್ನದೇ ದೇವತಾ ಮನುಷ್ಯನಾಗಬಹುದು ಅನ್ನೋ ಒಂದು ಸದ್ವಿಚಾರವನ್ನು ರಾಮಾನುಜರು ನಮಗೆ ಕೊಟ್ಟಂಥ ವಿಚಾರವನ್ನು ಶ್ರೀ ಶೆಲ್ವಪಿಳ್ಳೆ ಅಯ್ಯಂಗಾರವರು ಸೂಕ್ಷ್ಮವಾಗಿ ಆದರೆ ಗ್ರಾಹ್ಯವಾಗುವ ಒಂದು ಭಾಷೆಯಲ್ಲಿ ನಮಗೆ ತಿಳಿಸ್ಕೊಟ್ರು. ಸಮಾನತೆಯನ್ನು ಸಾಧಿಸಿದ್ರು, ಪ್ರತಿಯೊಂದನ್ನು ಮಾಡಿಕೊಟ್ರು. ಕರ್ಜಗಿಯವರು ಮಧ್ವಾಚಾರ್ಯರ ಜೀವನ ಸಿದ್ಧಾಂತವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಜೀವ ಜಡಕ್ಕೆ ಇರತಕ್ಕಂಥ ಏನು ನಮ್ಮ ಸಂಬಂಧಗಳಿತ್ತು ಅನ್ನೋದನ್ನು ತಿಳಿಸ್ಕೊಡ್ತಾ, ಈ ಎಲ್ಲವರ ಸಾರಾಂಶವನ್ನು ತಿಳಿಸ್ಕೊಡ್ತಾ ಮುಂದೆ ಭಕ್ತಿ ಹೇಗೆ ಮುಂದುವರ್ಕೊಂಡು ಹೋಗಬೇಕು ಅನ್ನೋ ವಿಚಾರ ಧಾರೆಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಎಲ್ಲ ವಿಚಾರಗಳನ್ನು ನಮಗೆ ಮನಮುಟ್ಟೋ ರೀತಿಯಲ್ಲಿ ಅವರದೇ ಆದ ಶೈಲಿಯಲ್ಲಿ ಹೇಳಿ ಬಂದಿರ್ತಾರೆ. ಕರ್ಜಗಿಯವರ ವಿಚಾರವನ್ನು ನೀವು ಕೇಳೋದಾಯಿತು ಅಂತಂದರೆ ಈಗಲೂ ಕೂಡ ಅದು ನಮ್ಮ ಈ ಯೂಟ್ಯೂಬು ಮತ್ತೊಂದು ಕಡೆ ಎಲ್ಲ ಇದೆ. 3 ಜನ ಆಚಾರ್ಯರ ಮೇಲೆ ಗಂಟೆಗಟ್ಟಲೆ ನಿರರ್ಗಳವಾಗಿ ಅವರ ಸಾರಾಂಶಗಳನ್ನು ತಿಳಿಸ್ಕೊಡ್ತಕ್ಕಂಥ ಒಬ್ಬ ಪ್ರಾಜ್ಞರು ನಮ್ಮವರಲ್ಲಿದ್ದಾರೆ ಅಂತಂದರೆ, ಮತ್ತು ಆ ವಿಚಾರಗಳನ್ನು ತಿಳಿಸ್ಕೊಡುವಾಗ ಯಾರ ವಿಚಾರವನ್ನು ಹಳಿಯದೆ ಅವರವರ ವಿಚಾರಗಳನ್ನು ತಿಳಿಸ್ಕೊಡುವಾಗ ಶುದ್ಧ ಭಾಷೆಯಿಂದ, ಶುದ್ಧ ಅಂತಃಕರಣಗಳಿಂದ ಅಭಿಪ್ರಾಯ ಭೇದಗಳನ್ನು ಸೂಕ್ಷ್ಮವಾಗಿ ವಿಂಗಡಿಸ್ತಕ್ಕಂಥ ಕೆಲಸವನ್ನು ಕರ್ಜಿಗಿಯವರು ಎಂದೂ ಮಾಡಿದ್ರು, ಇಂದೂ ಮಾಡಿದ್ದಾರೆ. ಅವರು 3 ಹೇಳಿದ್ದಂಥದ್ದು ಕೂಡ ಒಂದು ಆಟೋ ರಿಕ್ಷಾಕ್ಕೆ 3 ಗಾಲಿಗಳಿದ್ದಂತೆ. ಯಾವೊಂದು ಗಾಲಿಗಳಿದ್ದರೂ ಕೂಡ, ಗಾಲಿ ನಡಿದೇ ಇದ್ರೂ ಕೂಡ ಆಟೋ ರಿಕ್ಷಾ ಹಾಗೆ ನಿಂತಲ್ಲೇ ನಿಂತು ಬಿಡುತ್ತೋ ಆ ರೀತಿ ಮತತ್ರಯ ಸಮೀಕ್ಷೆಯನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ 3 ವಿದ್ವಾಂಸರು. ಅಧ್ಯಕ್ಷನಾಗಿ ಅದನ್ನು ಎಷ್ಟು ಸಾರ್ಥಕವಾಗಿ ತಮ್ಮ ಮುಂದೆ ಮಂಡಿಸಿದನೋ ನಾನರಿಯೇ. ಚಿಕ್ಕವನು, ಅಲ್ಪರಲ್ಲಿ ಅಲ್ಪ, ಏನು ತಿಳಿಯದವನು, ತಿಳಿದಷ್ಟನ್ನು ನಿಮ್ಮ ಮುಂದೆ ತಿಳಿಸಿರುವೆ. ಇಂಥ ವಿಚಾರಗಳೆಲ್ಲ ಸಮ್ಮೇಳನಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ವಾಪಸ್ ಹೋಗುವಾಗ ಒಂದು ವಿಚಾರ ಉಳಿದು ಹೋದರೆ ಅದು ನಮ್ಮ ಈ ಒಂದು ಇಡೀ ವಿಶ್ವಕ್ಕೆ ಉತ್ತಮವಾಗಿರ್ತಕ್ಕಂಥದ್ದು ಅಂತ. ಅದು ಏನು ಅಂತಂದರೆ,
ಒಂದು ವೇಳೆ ತಮ್ಮ ತಮ್ಮ ಮತಗಳಲ್ಲಿ ಇರ್ತಕ್ಕಂಥ ಭೇದಗಳನ್ನು ಇಟ್ಕೊಂಡಿದ್ರೆ ತಪ್ಪಿಲ್ಲ. ಮತಭೇದವಿರಲಿ, ಮನಭೇದವಾಗದಿರಲಿ. ಮತಭೇದವಿರಲಿ, ಮನಭೇದವಾಗದಿರಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವಿಶ್ವಕ್ಕೆಲ್ಲ ಸದ್ವಿಚಾರಗಳ ಪ್ರಾಪ್ತಿಯಾಗಲಿ. ಅದನ್ನು ಎಂದೂ ಹೇಳುತ್ತಿದ್ದೇವೆ, ಇಂದೂ ಹೇಳಬೇಕಾದಂಥ ಸಂದರ್ಭ ಬಂದಿದೆ. ಇಂತಹ ಸಂದರ್ಭದಲ್ಲಿ ಉತ್ತಮ ಮಹಾಸಭೆಯ ಮಹಾಸಮ್ಮೇಳನದಲ್ಲಿ ನನ್ನನ್ನು ಕರೆಸಿ ನನ್ನ 4 ಮಾತುಗಳನ್ನು ಆಡಲು ಹಂಚಿಕೊಳ್ಳಲು ತಮ್ಮ ಮುಂದೆ ಅವಕಾಶವನ್ನು ಮಾಡಿಕೊಟ್ಟಂಥ ಸಭೆಯ ಎಲ್ಲ ಆಯೋಜಕರಿಗೆ ನನ್ನ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ವಾಂಗ್ಮಯ ಪ್ರಪಂಚದ ಹಾಗೂ ವೇದಿಕೆಯಲ್ಲಿ ಈ ದಿನ ಇರತಕ್ಕಂಥ 3 ವಿದ್ವಾಂಸರುಗಳಿಗೂ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಈ ಪುಟ್ಟ 4 ಮಾತುಗಳನ್ನು ತಾವು ಶಾಂತ ರೀತಿಯಿಂದ ಕೇಳಿದ್ದಕ್ಕೆ ತಮಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಕನ್ನಡಿಗರ ವಾಣಿ, ಇದು ನಿಮ್ಮ ವಾಣಿ. ಇಂತಹ 10 ಹಲವು ಸುದ್ದಿಗಳಿಗಾಗಿ ಕನ್ನಡಿಗರ ವಾಣಿ ಫೇಸ್ಬುಕ್, ಇನ್ಸ್ಟಾಗ್ರಾಂ, ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.